ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ವಹಿಸಿರುವಂತಹ ಹಿರಿಯರು, ಶರಣಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಆರ್ ಮಠಪತಿ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ನಮ್ಮ ಹಾರುಗೇರಿಯ ಕದರಿ ವೇದಿಕೆ ಅಧ್ಯಕ್ಷರಾದ ತಾಯಿಯವರಾದ ಅನುಸೂಯತಾಯಿ ಮುಳವಾಡ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ತೈಲವನೆರೆದು, ಆಚಾರವೆಂಬ ಬಸವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವ ಪ್ರಕಾಶ, ಶಿವ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಪ್ರಕಾಶ ಬೆಳಗುದಯ್ಯ ಅಜ್ಞಾತ ಪ್ರಮಥಗಳು, ಅಸಂಖ್ಯಾತ ಪ್ರಮಗಣಗಳು, ಶಿವಭಕ್ತರ ವಿಮುಕ್ತ ಕ್ಷೇತ್ರವೆಂಬುದು ಖುಷಿ, ಶಿವಭಕ್ತರಿದ್ದ ಕ್ಷೇತ್ರ ವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ, ಶಿವಭಕ್ತರಿದ್ದ ಕ್ಷೇತ್ರ ಪಾವನೆಂಬುದು ಪಾವನವೆಂಬುದು ಖುಷಿಯೇ, ಪಾವನವೆಂಬುದು ಖುಷಿಯೇ. ಗುಹೇಶ್ವರ ಲಿಂಗದಲ್ಲಿ ಅನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಅನ್ನ ಪರಮಾರಾಧ್ಯ, ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ, ಬದುಕಿದೆನು ಕಾಣ ಸಿದ್ದರಾಮಯ್ಯ, ಬದುಕಿದೆನು ಕಾಣ ಸಿದ್ದರಾಮಯ್ಯ. ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಧಾರವೆಂಬ ಭಕ್ತಿಯೇ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು,
ತೊಳಗಿ ಬೆಳಗುತ್ತಿದ್ದೀತಯ್ಯ, ತೊಳಗಿ ಬೆಳಗುತ್ತಿದ್ದೀತಯ್ಯ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಎಲ್ಲರಿಗೂ ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ MG ಮುಳ್ಕೂರ್ ಗುರುಗಳು ನಿಸರ್ಗ ಕುರಿತು ತಮ್ಮ ಅನುಭವ ಅಮೃತವನ್ನ ನೀಡಬೇಕು ಎಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. IR ಮಠಪತಿ ಗುರುಗಳಲ್ಲಿ ಮತ್ತು ಇವತ್ತು ಪ್ರವಚನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಯೋಗಮಮಿ ಸತ್ಯಮೇಧಾವಿ ತಾಯಿಯವರಲ್ಲಿ ಹಾಗೂ ಪೊಲೀಸ್ ಪಾಟೀಲರಲ್ಲಿ ಮತ್ತು ತಿಗಡಿ ಗುರುಗಳಲ್ಲಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿ. ಈಗಾಗಲೇ ಕಳೆದ 4-5 ದಿನದಿಂದ ಉಪವಾಸದ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಉಪವಾಸದಲ್ಲಿ 8 ವಿಧಗಳಲ್ಲಿ ನಾವು 6 ವಿಧಗಳ ಕುರಿತು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಇನ್ನು 2 ವಿಧಗಳಿದೆ. ಯಾವುದಂದರೆ, ಒಂದು ರೋಗ ನಿರೋಧಕ ಉಪವಾಸ. ಯಾವಾಗಾರ ಸಾಂಕ್ರಾಮಿಕ ರೋಗ ಬಂದಾಗ ನಾವು ಹೇಗೆ ಉಪವಾಸ ಮಾಡಬೇಕು, ಆ ರೋಗ ನಮಗೆ ತಗಲಬಾರ್ದು ಅಂದರೆ ಅದು ಒಂದು ಪದ್ಧತಿ ಇದೆ. ಅದಾದಮೇಲೆ ವಾರಕ್ಕೊಂದಿನ ವೀಕ್ಲಿ ಫಾಸ್ಟಿಂಗ್ ಅಂತ ನಾವು ಕರಿತೀವಿ. ಇವುಗಳ ಬಗ್ಗೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ಈ ಪಂಚಭೂತಗಳ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ವಿಷಯವನ್ನು ತಮ್ಮೊಂದಿಗೆ ಕಳೆದ 3-4 ತಿಂಗಳಿಂದ ಹಂಚಿಕೊಳ್ತಾ ಇದ್ದೇನೆ. ನನ್ನ ಉಪನ್ಯಾಸ ಈ ಪ್ರಾರಂಭದಲ್ಲಿ ಕೆಲವರು ಮುಳುಕೂರವರಿಗೆ ಹೆಚ್ಚಿನ ಸಮಯ ನೀಡಿ ಆರೋಗ್ಯ ಎಲ್ಲರಿಗೂ ಬೇಕು ಅಂತ ತಮ್ಮ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದರು. ತಮ್ಮ ಅಭಿಮಾನಕ್ಕೆ ನಾನು ಶರಣಾರ್ಥಿ ಸಲ್ಲಿಸ್ತಾ, ಈಗ ಇದು ಆತ್ಮಚಿಂತನೆ ಬೆಳಗ್ಗೆ ನಡೀತಾ ಇರೋದು ಕಾರ್ಯಕ್ರಮ ಆತ್ಮಚಿಂತನೆಗೋಸ್ಕರ ಇರೋದರಿಂದ ಅದಕ್ಕೆ ತೊಂದರೆ ಆಗಬಾರ್ದಂಥೇಳಿ 10 ನಿಮಿಷ, ಯಾಕೆಂದರೆ ಕೊನೆಯಲ್ಲಿ ಒಂದು 10 ನಿಮಿಷ ನಾವು ಯಾರೂ ಚಿಂತನೆ ಮಾಡೋಕ್ಕೆ ಭಾಗವಹಿಸದೇ ಇರೋದರಿಂದ ಅವಕಾಶ ಆಗಿತ್ತು. ಆದ್ದರಿಂದ ನಮ್ಮ ಮಠಪತಿ ಗುರುಗಳು ಎಲ್ಲ ಸೇರಿ ಒಂದು 10 ನಿಮಿಷ ಒಂದು ಈ ಆರೋಗ್ಯದ ಬಗ್ಗೆ ಕುರಿತು ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಆರೋಗ್ಯ ಎಲ್ಲರಿಗೂ ಬೇಕು, ಆದರೆ 100% ಆರೋಗ್ಯವಂತರು ಯಾರೂ ಇಲ್ಲ ಮತ್ತು ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಪಾಶ್ಚಾತ್ಯ ವೈದ್ಯರೇ ಹೇಳ್ತಾ ಇದ್ದಾರೆ. ಆದರೆ ಪ್ರಕೃತಿ ಚಿಕಿತ್ಸೆಯಿಂದ ಸರಳವಾಗಿ, ಸುಲಭವಾಗಿ, ಕಡಿಮೆ ಖರ್ಚಿನಿಂದ ಮಾಡಿಕೊಳ್ಳೋದನ್ನು ನಾವು ಸ್ವತಃ ಅನುಭವಿಸಿದ್ದೀವಿ. ಸಾವಿರಾರು ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. IR ಮಠಪತಿ ಗುರುಗಳಲ್ಲಿ ಬಹುಪಾಲು ಜನ ಈ ಚಿಕಿತ್ಸೆಯನ್ನು ಪಡೆದುಕೊಂಡು ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಂಡಿದ್ದೀರಿ. ಸಂಪೂರ್ಣ ಸ್ವಾಸ್ಥ್ಯವನ್ನು ಪಡೀಲಿಕ್ಕೆ ನಾವು ಸ್ವಾವಲಂಬಿ ಆಗಲಿಕ್ಕೆ, ಆರೋಗ್ಯದಲ್ಲಿ ಸ್ವಾವಲಂಬಿ ಆಗಬೇಕಾಗತ್ತೆ, ಮತ್ತೊಬ್ಬರ ಅವಲಂಬನೆ ಅಲ್ಲ. ಈಗ ಸ್ವಯಂ ಮೆಡಿಸಿನ್ ಅಂತೀವಲ್ಲ, ಇಲ್ಲಿ ಪ್ರಾರಂಭದಲ್ಲಿ ಬೇರೆಯವರ ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ. ತದನಂತರದಲ್ಲಿ ನಾವೇ ಯಾವ ರೀತಿ ಬಸವಣ್ಣವರು ಗುರು ಮುಟ್ಟಿ ಗುರು ಆಗೋದನ್ನು ನಮಗೆ ಈ ಧರ್ಮ ಹೇಳಿಕೊಟ್ಟಿದೆ, ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಆರೋಗ್ಯದಲ್ಲಿಯೂ ಸಹಿತ ನಾವು ಇದರಲ್ಲಿ ಸ್ವಾವಲಂಬಿಗಳಾಗುತ್ತೇವೆ. ಆಗಬೇಕು ಅಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ಸ್ವಾವಲಂಬಿತನ ಕೊಡೋದು ಈ ಕೋರ್ಸ್ ಮುಖಾಂತರ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ತಿಂಗಳನ್ನೇ ಸ್ಟಾರ್ಟ್ ಆಗಬೇಕಾಗಿತ್ತು, ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಕೆಲವರು ಬಸವಭೂಮಿ ಆ ಥರ ಇದನ್ನು ಹೇಳಿದರು. ಅದಲ್ಲದೆ ನಮ್ಮ ಪ್ರಕೃತಿ ಚಿಕಿತ್ಸಾ ಪರಿಷತ್ತಿನ ಒಂದು ಜನರಲ್ ಬಾಡಿ ಮೀಟಿಂಗ್ ಇದೆ, ಅಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿರೋದ್ರಿಂದ, ಅದು ಸಹಿತ 24ನೇ ತಾರೀಕು ಇರೋದರಿಂದ ಇದನ್ನು ನಾವು ಕೋರ್ಸನ್ನು ಡಿಸೆಂಬರ್ 2ರ ತಾರೀಕಿನಿಂದ ಪ್ರಾರಂಭಿಸ್ತಾ ಇದ್ದೀವಿ. ಈಗಾಗಲೇ ಕೆಲವು ಜನ ಸೇರಿದ್ದಾರೆ. ತಮ್ಮ ಗುಂಪಿನಲ್ಲಿ ಸ್ವಲ್ಪ ಇನ್ನೂ ಜನ ಸೇರಬೇಕಾಗಿದೆ. ಈ ಕೋರ್ಸನ್ನು ನಾವು ಸಂಜೆ 7:30 ಇಂದ 8:00ವರೆಗೆ ಎಲ್ಲರಿಗೂ ಅನುಕೂಲವಾಗುವ ಒಂದು ವೇಳೆಯಲ್ಲೇ ನಾವು ಈ ಕೋರ್ಸನ್ನು ಮಾಡ್ತಾಯಿದ್ದೇವೆ. ಆ ಟೈಮ್ದಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ಏನಾದರೂ ಕೇಳ್ಬೋದು. ಆಮೇಲೆ ಕೋರ್ಸ್ ನಡೆಯೋದು ರಾತ್ರಿ ಇರೋದರಿಂದ ಮನೆಯವರೆಲ್ಲ ಕೂತ್ಕೊಂಡು ಕೇಳ್ಬೋದಾಗಿದೆ. ಜೊತೆಗೆ ಸೋಮವಾರದಿಂದ ಶುಕ್ರವಾರವರೆಗೆ ಈ ಕೋರ್ಸ್ ಬಗ್ಗೆ ಇರುತ್ತೆ. ಈಗಾಗಲೇ ಮಾಹಿತಿಯನ್ನು ನಾನು ಹಾಕಿದ್ದೆ, ಆದರೆ ಬಹಳ ಜನ ಅದನ್ನು ನೋಡಿದಾರೆಲ್ಲೋ ಗೊತ್ತಿಲ್ಲ ನನಗೆ. ಮತ್ತು ಈಗಾಗಲೇ 3-4 ತಿಂಗಳಿಂದ ಏನು ಸಮಗ್ರ ಮಾಹಿತಿ ನೀಡಿದ್ದೆವು ಪಂಚಭೂತ ಚಿಕಿತ್ಸೆಯ ಬಗ್ಗೆ, ಅದೇ ಮಾಹಿತಿಯೊಂದಿಗೆ
ತಜ್ಞರು ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ. ಅವರು ಯಾವ್ಯಾವ ರೋಗಕ್ಕೆ ಏನೇನು ಹೇಗೆ ಹೇಗೆ ಈ ಪಂಚಭೂತಗಳನ್ನು ಅಪ್ಲೈ ಮಾಡ್ತಕ್ಕಂಥದ್ದು, ಉಪವಾಸ ಮಾಡೋ ವಿಧಾನ ಇರ್ಬೋದು, ಅಥವಾ ನೀರಿನ ಪಟ್ಟಿಗಳನ್ನು ಹಾಕೋದಿರ್ಬೋದು, ಟಬ್ಬ ತೊಗೊಳ್ಳೋದಿರ್ಬೋದು, ಎನೆಮ ತೊಗೊಳ್ಳೋದಿರ್ಬೋದು, ಅವುಗಳನ್ನೆಲ್ಲ ಪ್ರಾಯೋಗಿಕವಾಗಿ ಹೇಳ್ತಾರೆ. ಹಾಗಾಗಿ ಈಗ ತಾವು ಏನು ತಿಳ್ಕೊಂಡಿದ್ರಿ, ಇದು ಒಂದು ರೀತಿ ನಮಗೆ ಅರ್ಧಂಬರ್ಧ ಆದಂಗೆ ಆಗುತ್ತೆ. ಆ ಪೂರ್ತಿ ಅಟೆಂಡ್ ಮಾಡಿದರೆ, ಆ ಕೋರ್ಸನ್ನು ನೀವು ಅಟೆಂಡ್ ಮಾಡಿದರೆ ನಿಮ್ಮ ಪೂರ್ತಿ ಸಂಪೂರ್ಣ ಜ್ಞಾನ ಸಿಗುತ್ತೆ. ಸಂಪೂರ್ಣ ಯಾವಾಗ ನಮಗೆ ಜ್ಞಾನ ಸಿಗುತ್ತೆಯೋ ಆಗ ನಾವು ಸುಲಭವಾಗಿ ಇದನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಮುಂದೆ ತಗಲ್ದಂಥ ವೆಚ್ಚ, ಇಲ್ಲಿ ನೀವೇನೋ ಒಂದು ಏನು ಲಕ್ಷಗಟ್ಟಲೆ ರೂಪಾಯಿ ಇಲ್ಲ. ನಮ್ಮ ದಾಕ್ಷಾಯಿಣಿ ಮಠದವರು ಸಹಿತ ನಮ್ಮ IR ಮಠಪತಿ ಗುರುಗಳು ಹೇಳ್ತಾಯಿದ್ರು, ದಾಕ್ಷಾಯಿಣಿ ಮಠದ ಗಂಗಾತಿ ಮೇಡಮ್ ಅವ್ರ ಕಡೆಯಿಂದ ನಾವು ಪ್ರಾಣಾಯಾಮ ಕಲ್ತೇವೆ ಅಂತ. ಆ ಆವಾಗ ಕಲಿತಾಗ ನಾವು ಹಾಸ್ಪಿಟ್ಲಲ್ಲೇ ಟ್ರೈನಿಂಗ್ ಕೊಡ್ತಾಯಿದ್ವಿ. ಆವಾಗ ಸುಮಾರು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಗಂಗಾವತಿಯಿಂದ ಬಂದು ಅಟೆಂಡ್ ಮಾಡಿ ಹೋಗಿದ್ರು ಅವರು. ಹಾಗಾಗಿ ಅಷ್ಟೊಂದು ಹಣ ಸಹಿತ ಇಲ್ಲಿ ಇಲ್ಲ, ಬರೀ ಕೇವಲ 1,500 ಕೊಡುಗೆಯನ್ನು ಇಟ್ಟಿದೆ. ಹಾಗಾಗಿ ಇದು ಮನೆಯಲ್ಲೇ ನಿಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಮನೆಯವರೆಲ್ಲ ಅದಕ್ಕೆ ಕೇಳ್ಬೋದಾಗಿರೋದ್ರಿಂದ ಇದನ್ನು ಮಿಸ್ ಮಾಡಿಕೊಂಡ್ರೆ ನೀವೇ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ, ಇದೊಂಥರ ಫಿಕ್ಸೆಡ್ ಡಿಪಾಸಿಟ್ ಇದ್ದಂಗೆ. ಈ ವೆಚ್ಚ ನಿಮಗೆ ವೆಚ್ಚನ ಅಲ್ಲ, ಇದು ನಿಮಗೆ ಇದು ಸಾವಿರಾರು ರೂಪಾಯಿ ಬರುತ್ತೆ. ಯಾಕಂದರೆ ಹಿಂದೆ ನಾವು ಸೇರಿದಾಗ ಬರೀ 200 ರೂಪಾಯಿ ಕೊಟ್ಟಿದ್ದೀವಿ. ಆಗ ಬರೀ 100 ರೂಪಾಯಿ ಇದ್ದಿದ್ದು, ನಾವು ಕಡಿಮೆ ಜನ ಇದ್ದಾರೆ ಅಂತ 200 ರೂಪಾಯಿ ಕೊಟ್ಟು ಕ್ಲಾಸ್ ಸೇರಿದ್ದಕ್ಕೆ ಇವತ್ತು ಸಾವಿರಾರು ಜನ ನಮ್ಮಲ್ಲಿ ಕಲಿತು ಹೋಗಿದ್ದಾರೆ. ಜೊತೆಗೆ ಆಲೋಪತಿ ಡಾಕ್ಟರ್ ಕಲಿತಾ ಇದ್ದಾರೆ. ನಾನೇನು ಇದಿಲ್ಲ, ಆಲೋಪತಿ ಡಾಕ್ಟರ್ ಬಂದು ಹೋಗಿದ್ದಾರೆ ನಮ್ಮಲ್ಲಿ, ಕಲಿತು ಹೋಗಿದ್ದಾರೆ. ಬೇರೆ ಸಿಸ್ಟಮ್ ಏನು ಆಯುರ್ವೇದದವರು, ಹೋಮಿಯೋಪತಿಯವರು ಭಾಳಷ್ಟು ಜನ ಕಲಿತು ಇವತ್ತು ಈ ಫೀಲ್ಡಲ್ಲಿ ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ. ಅದರ ಪಟ್ಟಿ ಸಹಿತ ನಾವು ಹಾಕಿದ್ದೀವಿ ಡಿಟೇಲು. ಹಾಗಾಗಿ ಇದನ್ನು ತಾವು ಸುಲಭವಾಗಿ ಪಡಿತಕ್ಕಂಥ ಈ ಜ್ಞಾನವನ್ನು ಎಲ್ಲರೂ ಪಡ್ಕೊಂಡ್ರು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ತಮಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನನ್ನ ನಂಬರ್ ಇದೆ, ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ. ಆ ನಂಬರನ್ನು ಹೇಳ್ತೀನಿ, ಅಥವಾ ಗ್ರೂಪಲ್ಲೂ ಇದೆ, ತಮಗೆ ಭಾಳಷ್ಟು ಜನರಿಗೆ ಗೊತ್ತಿದೆ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಯಾಕಂದರೆ ಬೇರೆ ಹೊಸಬರಿದ್ದವರಿಗೆ 9448845691. ಇದಕ್ಕೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕ ಮಾಡಿ ನನ್ನನ್ನು ಅಂತ ಹೇಳ್ತಾ, ಇದ್ರ ಜೊತೆಗೆ ಕೋರ್ಸ್ ಮಟೀರಿಯಲನ್ನು ಆರೋಗ್ಯಧಾಮದಿಂದ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ಕೋರ್ಸು ಕನ್ನಡದಲ್ಲೇ ನಡೆಯುತ್ತೆ, ಸುಲಭವಾಗಿರುತ್ತೆ. ಮತ್ತು ಇದ್ರಾಗ ಏನಾದ್ರು ಡೌಟ್ಸ್ ಇದ್ದರೆ ಈಗ ಕೇಳಿ. ಯಾಕಂದರೆ ನಾನು 6 ಗಂಟೆ ಅಷ್ಟೊತ್ತಿಗೆ ಮತ್ತೆ ಯೋಗಕ್ಕೆ ಬೇರೆ ಹೋಗೋದ್ರಿಂದ ಆ ಟೈಮ್ದಲ್ಲಿ ನಾನು ಇರ್ತಾ ಇರೋದಿಲ್ಲ ಕ್ಲಾಸಲ್ಲಿ. ಹಾಗಾಗಿ ಈಗ 1 ನಿಮಿಷ ಇದೆ, 1 ನಿಮಿಷದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಇಲ್ಲ ಮತ್ತೆ ನಾಳೆ ಮುಗಿದ ಮೇಲೆ 1-2-3 ದಿವಸ ಬೇಕಾದ್ರೆ ಪ್ರಶ್ನೋತ್ತರಗಳನ್ನು ಇಡೋಣ ಅಂತ ಹೇಳ್ತಾ ಈಗ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಯಾರಾದರೂ ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಗೇನಾದ್ರು ಡೌಟ್ ಇದ್ದರೆ ಕೇಳಿ. ಇಲ್ಲಿವರೆಗೆ ಶ್ರೀ MG ಮುಳುಕೂರ್ ಅವರು ಡಿಸೆಂಬರ್ 2ರಿಂದ ನಡೆಸುತ್ತಿರುವಂತಹ ಈ ಪ್ರಕೃತಿ ಚಿಕಿತ್ಸಾ ಒಂದು ಚಿಂತನ ಶಿಬಿರ, ಆ ಚಿಂತನ ಶಿಬಿರದಲ್ಲಿ ಬಹಳ ಜನ ಜಾಯಿನ್ ಆಗ್ಬೇಕು. ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಅದರ ಸದುಪಯೋಗ ಪಡೆದುಕೊಂಡು ನಾವೇ ವೈದ್ಯರಾಗುವ ಒಂದು ಸ್ಥಿತಿಯನ್ನು ಹೊಂದೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಈ ಪ್ರಯತ್ನ ಸಮಾಜ ಸ್ವಾಸ್ಥ್ಯದ ಕಳಕಳಿ ನಾವು ಮೆಚ್ಚುವಂತಹದ್ದು. ಅವರಿಗೆ ನಾನು ಅನಂತರಂತ ಬೆಳಗಿನ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಎಲ್ಲರೂ ಜಾಯಿನ್ ಆಗೋಣ ಅಂತ ಹೇಳಿ ಹೇಳ್ತಾ, ಈಗ ಇಂದು ವಿಶೇಷವಾಗಿ ಗೋಕಾಕದ ಪೂಜ್ಯ ಮಾತಾಜಿಯವರಾಗಿರುವಂತಹ ಸತ್ಯ ಮೇಧಾವಿಯವರು ಇಂದು ಚನ್ನಬಸವಣ್ಣನವರ ಜೀವನದ ಕೆಲವು ಪ್ರಸಂಗಗಳನ್ನ ಇವತ್ತು ತಮ್ಮ ಮುಂದೆ ಅವರು ಸಾದರಪಡಿಸಲಿದ್ದಾರೆ. ಇವರು BE ವರೆಗೆ ಅಧ್ಯಯನ ಮಾಡಿ, ಇಂಜಿನಿಯರಿಂಗ್ ವರೆಗೆ ಅಧ್ಯಯನ ಮಾಡಿ, ಅಲ್ಲಿ ಗೋಕಾಕದ ಪತ್ರಿಮಣದ ಪೂಜ್ಯ ಲಿಂಗೈಕ್ಯ ಸಂಗಮನಾಥ ಸ್ವಾಮೀಜಿ ಅವರಿಂದ ದೀಕ್ಷಣ ಪಡೆದುಕೊಂಡು ಧ್ಯಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬ್ರಹ್ಮಚಾರಿಣಿಯಾಗಿ ಅವರು ಪರಿವ್ರಾಜಕ ವ್ರತವನ್ನ ಸ್ವೀಕಾರ ಮಾಡಿ, ಅಂದರೆ ದೇಶ ಸಂಚಾರವನ್ನ ಸುತ್ತಿ ತಮ್ಮಲ್ಲಿರುವಂತಹ ಜ್ಞಾನವನ್ನ ಸಮಾಜಕ್ಕೆ ನೀಡುವ ಒಂದು ಕಾಯಕಕ್ಕೆ ಪರಿವ್ರಾಜಕ ಆಚಾರ್ಯ ಅಂತ ತಿಳ್ಕೊಂಡು ಕರೀತಾರೆ, ಪರಿವ್ರಾಜಕ ವ್ರತ ಅಂತ ಕರೀತಾರೆ. ಅಂತ ಪರಿವ್ರಾಜಕ ವ್ರತವನ್ನ ಸ್ವೀಕಾರ ಮಾಡಿಕೊಂಡು ಅವರು ನಿತ್ಯ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗೆ
ಬಿಡುವಿಲ್ಲದೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಬಿಡುವಿಲ್ಲದೆ ಎಲ್ಲಾ ಕಡೆಗೆ ಅವರು ಸಂಚಾರ ಮಾಡಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ನೈತಿಕ ಶಿಕ್ಷಣದ ಕೊತ್ತಾದಂತ ಒಂದು ಶಿಕ್ಷಣವನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗ್ರಂಥಗಳನ್ನ ಅವರು ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತ ತಾಯಿಯವರ ನಿಸರ್ಗೋಪಚಾರದ ಬಗ್ಗೆ ಅವರಲ್ಲಿ ಬಹಳಷ್ಟು ಜ್ಞಾನವಿದೆ. ಅವರು ಈ ಆಹಾರವನ್ನು ತಯಾರು ಮಾಡುವ ಕಸದಲ್ಲಿ ರಸ ಅಂತ ಕರೀತಾರಲ್ಲ, ಅಂತ ಒಂದು ಅದ್ಭುತವಾದ ಕಲೆಯನ್ನ ಅವರು ರೂಢಿಸಿಕೊಂಡಿದ್ದಾರೆ. ಅವರ ಕೈ ತುತ್ತನ್ನು ನಾನು ಕೂಡ ಸವಿದಿದ್ದೇನೆ. ಅಂತ ಪೂಜ್ಯ ಮಾತಾಜಿಯವರು ಇಂದು ನಿಮಗೆಲ್ಲ ಭಾರತ ಮಾತಾ ಮಂದಿರದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಕುರಿತಾಗಿ ಚಿಂತನೆಯನ್ನ ನೀಡ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ, ಸುಸ್ವಾಗತ. ಸರ್, ಶರಣ ಶರಣಾರ್ಥಿ ಎಲ್ಲರಿಗೂ. MG ಮುರ್ಕುಳ ಗುರುಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ವಿವರಿಸಿದ ಹಾಗೆ ಇದನ್ನು ನಾವು ಟಿವಿ ಕನೆಕ್ಷನ್ ಮಾಡ್ಕೊಳ್ಬಹುದಾ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಂತ ಇದ್ದೀನಿ. ಶರಣು MG ಮುಲ್ಕೂರ್ ಅವರು ಇದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲ, ಸ್ವಲ್ಪ ಹೋಗಿದ್ದೆ. ಏನು ಇನ್ನೊಂದು ಸ್ವಲ್ಪ ರಿಪೀಟ್ ಮಾಡಿ. ಯಾರೋ ಕೇಳಿದ್ದು, ನಾನು ಒಳಗೆ ಹೋಗಿದ್ದು ಒಂದಿಷ್ಟು. ಟಿವಿಗಳು ಕನೆಕ್ಟ್ ಮಾಡ್ಕೊಳ್ಬೋದಾ ಅಂತ. ಟಿವಿಗೆ ಇಲ್ಲ, ಟಿವಿಗೆ ಇದು ಕನೆಕ್ಟ್ ಮಾಡೋಕ್ಕೆ ಇಲ್ಲ, ಆಗೋದಿಲ್ಲ. ನಿಮ್ಮ ಲ್ಯಾಪ್ಟಾಪಿಗೆ ಟಿವಿ ಕನೆಕ್ಟ್ ಮಾಡ್ಬೋದು ಅನಿಸುತ್ತೆ. ಹೌದು, ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ನಾವು ನೋಡ್ಬೋದು ಅದನ್ನು. ಟಿವಿ ಕನೆಕ್ಟ್ ಮಾಡ್ಬೋದು ಸರ್, ಮಾಡ್ಬೋದು. ಹೌದೌದು, ಮಾಡ್ಬೋದು. ನಾನು ಕೇಳಿ ಹೇಳ್ತೀನಿ, ಆಮೇಲೆ ಕೇಳಿ ಹೇಳ್ತೀನಿ. ನಮ್ಮ ತಾಂತ್ರಿಕರನ್ನ ಕೇಳಿ ಹೇಳ್ತೀನಿ. ಹೌದು, ಧನ್ಯವಾದ. ಮಾಡ್ಬೋದು. ಈಗ ಸತ್ಯಮೇಧಾವಿ ತಾಯಿಯವರು ತಮ್ಮ ವಿಚಾರವನ್ನ ಮಂಡನೆ ಮಾಡಬೇಕು. ಶರಣು ಶರಣು ಕೂಡ ಶರಣು ಶರಣು ಎನ್ನುತ್ತಿದ್ದೇನಯ್ಯ. ಅಚಲವಪ್ಪ ಲಿಂಗವನೊಲಿಸಿದ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು. ಎಲ್ಲರಿಗೂ ಶರಣು ಶರಣು ಶರಣು. ಇವತ್ತು ನಾನು ಪ್ರತಿಪಾದನೆ ಮಾಡ್ತಾ ಇರುವಂತಹ ವಿಷಯ ಭಾರತ ಮಾತಾ ಮಂದಿರದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಚನ್ನಬಸವಣ್ಣನವರ ಬಗ್ಗೆ ಮಾತನಾಡುವ ಮುನ್ನ ಅಕ್ಕನಾಗಮ್ಮನವರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅಕ್ಕನಾಗಮ್ಮನವರ ಬಗ್ಗೆ ಮಾತಾಡೋದಕ್ಕೆ ಮೊದಲು ಬಸವಣ್ಣನವರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಇವರು ಮೂವರು ಗುರು, ಲಿಂಗ, ಜಂಗಮ ಮೂರ್ತಿ ಅನ್ನೋ ಅರ್ಥದಲ್ಲಿ. ಜಂಗಮ ಅರ್ಥ ಆಗ್ಬೇಕು ಅಂದ್ರೆ ಲಿಂಗ ಪದ ಅರ್ಥ ಆಗ್ಬೇಕು, ಲಿಂಗ ಜಂಗಮ ಅರ್ಥ ಆಗ್ಬೇಕು ಅಂದ್ರೆ ಗುರುಪಥ ನಮ್ಗೆ ಮೊದಲಿಗೆ ಸಿಕ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಸ್ವಲ್ಪ ಆಚೆ ಈಚೆ ಸುತ್ತು ಬಳಸಿ ಚನ್ನಬಸವಣ್ಣನವರ ಹತ್ರ ಬರ್ಬೇಕಾದ ಅನಿವಾರ್ಯತೆ ನನಗಿದೆ. ಯಾಕೆಂದ್ರೆ ಒಮ್ಮೆಲೆ ನಮಗೆ ಉಳವಿಯ ಮಹಾಮನೆಯ ಗವಿಯೇ ಸಿಕ್ಕೋದಿಲ್ಲ. ಮೊದ್ಲು ನಾವಿರೋ ಜಾಗದಿಂದ ಉಳುವಿಗೆ ಹೋಗ್ಬೇಕಾಗತ್ತೆ, ಅಲ್ಲಿಂದ ವನವನ್ನ ಪ್ರವೇಶ ಮಾಡ್ಬೇಕಾಗತ್ತೆ, ಆಮೇಲೆ ಆ ವನದ ಹೃದಯ ಭಾಗದಲ್ಲಿರುವ ಮಹಾಮನೆ ನಮ್ಗೆ ಸಿಗ್ತದೆ ಅನ್ನೋ ಅರ್ಥದಲ್ಲಿ ಚನ್ನಬಸವಣ್ಣ ಮಹಾಮನೆಯ ಗವಿಯ ಹಾಗೆ ಇದ್ರೆ ಅಕ್ಕನಾಗಮ್ಮ ನಮ್ಗೆ ಆ ಉಳವಿಯ ವನದ ಹಾಗೆ
ಮತ್ತು ಬಸವಣ್ಣ ಉಳವಿ ಕ್ಷೇತ್ರದ ಹಾಗೆ ಈ ಮೆಟ್ಟಿಲುಗಳನ್ನ ದಾಟಿನೇ ಹೋಗ್ಬೇಕಾದ ಅನಿವಾರ್ಯತೆ ನನ್ಗೆ ಹಾಗೆ ಅನಿಸ್ತಾ ಇದೆ. ತಾವೆಲ್ಲ ತುಂಬಾ ತಿಳಿದವರು, ಬಲ್ಲಿದರು, ಆದ್ರೂ ಕೂಡ ನಾನು ಏನು ಗೊತ್ತಿಲ್ಲ, ನನ್ಗೂ ಏನು ಗೊತ್ತಿಲ್ಲ, ನಿಮ್ಗೂ ಏನು ಗೊತ್ತಿಲ್ಲ, ಮತ್ತೆ ಏನು ಗೊತ್ತಿಲ್ಲದವರಿಗೆ ಶರಣ ತತ್ವ ಕುರಿತಂತೆ ಒಂದು ಅಭಿರುಚಿ ಹುಟ್ಟಿಸೋದಕ್ಕೆ ನಮ್ಮ ಒಂದು ಅಪ್ರೋಚ್ ಹೇಗಿರ್ಬೇಕು ಆ ಕುರಿತಂತೆ ಒಂದಿಷ್ಟು ಇವತ್ತು ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ನನ್ಗೆ ಒಂದಿಷ್ಟು ಮತ್ತೆ ಮತ್ತೆ ಅವಕಾಶಗಳು ಸಿಕ್ಕುವ ಸಾಧ್ಯತೆಗಳಿರೋದ್ರಿಂದ ನಾನು ಚನ್ನಬಸವಣ್ಣನವರ ಬಗ್ಗೆ ಒಂದಿಷ್ಟು ವ್ಯವಧಾನ ತಕೊಂಡು ಇವತ್ತು ಭಾರತ ಮತ್ತೆ ಭಾರತ ಮಾತೆ ಮತ್ತು ಭಾರತ ಮಾತೆಯ ಮಂದಿರ, ಭಾರತ ಮಾತಾ ಮಂದಿರದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಈ ಹಂತಗಳನ್ನ ಒಂದಿಷ್ಟು ವಿವರಣೆ ಮಾಡಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಈ ಚಿಂತನೆ ನನ್ಗೆ ಯಾಕೆ ಮಾಡ್ಬೇಕು ಅಂತ ಅನಿಸ್ತು ಅಂತ ನಾನು ಹೇಳಲೇಬೇಕು. ನಾವ್ ಯಾವತ್ತಿಂದ ಬಸವ ತತ್ವವನ್ನ ಪ್ರತಿಪಾದನೆ ಮಾಡೋದಕ್ಕೆ ಶುರು ಮಾಡಿದ್ವೋ ಸಾರ್ವಜನಿಕವಾಗಿ, ಮೊದ್ಲು ಮಠಗಳಲ್ಲಿ ಮನೆಗಳಲ್ಲಿ ಗೌಪ್ಯವಾಗಿ ಅಂತರಂಗ ಸಾಧನೆಯಾಗಿ ಉಳಿದುಕೊಂಡಿರುವಂತಹ ಬಸವ ಮತ್ತು ಲಿಂಗ ಅನುಸಂಧಾನ ಶಿವಯೋಗಗಳು ಯಾವಾಗ ಸಾರ್ವಜನಿಕ ನೆಲೆಗೆ ಬೆಳಕು ಚೆಲ್ಬೇಕು ಅಂತ ಬಂದ್ವೋ, ನಾವು ಎಷ್ಟು ಸಾರ್ವಜನಿಕವಾಗಿ ಬಸವ ತತ್ವವನ್ನ ಮಾತಾಡ್ತಾ ಹೋದ್ವಿ. ಇದು ನಮ್ಮದು ಗುಡಿ ಸಂಸ್ಕೃತಿ ಅಲ್ಲ, ದೇಹವೇ ದೇವಾಲಯ ಅಂತ ಮಾತಾಡ್ತಾ ಹೋದಂಗೆಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಾಗೆ ನಾವು ಬೀಜ ಬಿತ್ತೀವಿ, ಆದ್ರೆ ಬೀಜಕ್ಕಿಂತ ಹೆಚ್ಚು ಕಸನೆ ಹೇಗೆ ಬೆಳ್ಕೊಂಡು ನಾ ಮುಂದೆ ಅಂತ ಅನ್ನತ್ತೋ ಹಾಗೆ ದೇಹವೇ ದೇವಾಲಯ ಅಂತ ನಾವು ಹೇಳ್ತಾ ಹೋದ ಹಾಗೆಲ್ಲ ಈ ಗುಡಿ ಗುಂಡಾರಗಳ ಒಂದು ಹಾವಳಿ ಕೂಡ ತುಂಬಾನೇ ಹೇಗೆ ರೈತನಿಗೆ ಕಸ ಹೆದರ್ಸ್ಕೊಳತ್ತೋ ಹಾಗೆ ಇದು ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೂರ್ತಿಗಳು ಗುಡಿಗಳು ಹೆಚ್ಚುತ್ತಾ ಇದೆ ಏನು ಅಂತ ಅನ್ಸುತ್ತೆ. ಬಿದ್ದೋಗಿರೋ ಕೆರೆ ಕಂಟಿಗಳಲ್ಲಿರೋ ದೇವರುಗಳು ಕೂಡ ಅದ್ದೂರಿಯ ಜಾತ್ರೆಯನ್ನ ಕಾಣೋ ಹಾಗೆ ಆಗ್ತಾ ಇದೆ ಏನೋ ಅಂತ ಹಾಗೆ ಅನ್ನಿಸ್ದಾಗ, ಮತ್ತೆ ಇತ್ತೀಚೆಗೆ ಇಡೀ ಜಗತ್ತೇ ನಮ್ಮ ಭಾರತದ ಕಡೆಗೆ ಬೆರಗು ಗಣ್ಣುಗಳಿಂದ ನೋಡ ಹಾಗೆ ಮಾಡಿದ ದೊಡ್ಡ ಪ್ರಮಾಣದ ಆ ಬಾಲರಾಮ ಮಂದಿರದ ಒಂದು ಆಚರಣೆ ಇದೆಲ್ಲ ನೋಡಿದಾಗ ಯಾಕೆ ಇದಕ್ಕೊಂದು ವಿಧಾಯಕ ತಿರುವು ಕೊಟ್ಕೋಬಾರ್ದು, ನನಗೆ ನಾನು ಕೊಟ್ಕೋಬಾರ್ದು, ಹಾಗೆ ಬಯಸುವವರಿಗೆ ಇದೊಂದು ಚಿಂತನೆಗೆ ಚಾಲನೆಯಾಗಬಹುದಲ್ಲ ಅಂತ ನನ್ನ ಮನಸ್ಸಿನಿಂದ ಬಂದಂತಹ ಉದ್ಗಾರ ಭಾರತ ಮಾತಾ ಮಂದಿರ ಅಂತ. ಭಾರತ ಮಾತಾ ಮಂದಿರದಲ್ಲಿ ಅದೆಷ್ಟು ಜನರಾದ್ರೂ ಇರ್ಲಿ ಅಂತ, ಅಂದ್ರೆ ಮಂದಿರ ಅಂತಂದ ತಕ್ಷಣ ದೇವಸ್ಥಾನ ಹೌದು, ಆದ್ರೆ ಇನ್ನೊಂದು ಅರ್ಥ ಶಾಲೆ ಅಂತಾನೂ ಆಗತ್ತೆ. ಶಾಲೆನಲ್ಲಿ ಶಿಕ್ಷಕ, ಮಂದಿರದಲ್ಲಿ ದೇವರು ಅಥವಾ ಗುರು. ಹಾಗೆ ಶಿಕ್ಷಕನೇ ಗುರುವಾಗಿ ಬಡ್ತಿ ಪಡ್ಕೋಬೇಕು, ಗುರುವೇ ದೇವರ ಮಟ್ಟಕ್ಕೆ ತನ್ನನ್ನು ಗುರುತಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಈ ಭಾರತ ಮಾತಾ ಮಂದಿರದಲ್ಲಿ ಅನ್ನುವಂತಹ ಒಂದು ಚಿಂತನೆಗೆ ನಾನು ಚಾಲನೆಯನ್ನ ಕೊಟ್ಕೊಳ್ಳೋ ಹಾಗೆ ಆಯ್ತು. ಈ ಭಾರತ ಅಂದ ತಕ್ಷಣ ಭರತ ಅನ್ನೋ ಹೆಸರುಗಳು ನಮ್ಗೆ ನೆನಪಿಗೆ ಬರ್ತವೆ. ತುಂಬಾ ಜನ ಭರತರುಗಳು ಆಗಿ ಹೋಗಿದ್ದಾರೆ. ಇತ್ತೀಚೆಗೆ ಅಂದ್ರೆ ಬಾಹುಬಲಿ ಭರತ, ಅದಕ್ಕೂ ಮೊದ್ಲು ಭರತ ವರ್ಷ ಅಂದ್ರೆ ರಾಮನಿಗೆ ಮೊದಲು ಅಯೋಧ್ಯೆಯನ್ನ ಆಳಿದಂತಹ ಭರತ ಚಕ್ರವರ್ತಿ ನೆನಪಿಗೆ ಬರ್ತಾರೆ. ಶಕುಂತಲೆ ದುಷ್ಯಂತರ ಮಗ ಭರತ ನೆನಪಿಗೆ ಬರ್ತಾನೆ. ರಾಮ
ಲಕ್ಷ್ಮಣ, ಶತ್ರುಘ್ನ, ಭರತರಲ್ಲಿ ಆ ಭರತ ನೆನಪಿಗೆ ಬರ್ತಾನೆ. ಜೊತೆಗೆ ವೃಷಭದೇವ ಅಂತ, ಆದಿಯಲ್ಲಿ ವೃಷಭದೇವನ 9 ಜನ ಮಕ್ಕಳಲ್ಲಿ ಒಂದು ಭಾಗವನ್ನ, ಅಂದರೆ ಭಾರತದ ಭಾಗವನ್ನ ಆತನ ಮಗ ಭರತನಿಗೆ ಕೊಟ್ಟಿರೋದ್ರಿಂದ ಇದಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು ಅಂತ ಕೇಳ್ತೇವೆ. ಆದ್ರೆ ಈ ಭರತರುಗಳಿಂದ ಭಾರತವ ಅಥವಾ ಭಾರತಕ್ಕೆ ಅದರದ್ದೇ ಆದ ಒಂದು ಸ್ವತಂತ್ರವಾದ ಅರ್ಥ ಇದೆಯಾ ಅಂತ ನೋಡ್ತಾ ಹೋದ್ರೆ, ಋಗ್ವೇದದಲ್ಲಿ ಸುಮಾರು 52 ಮಂತ್ರಗಳಿದೆ ಅಂತೆ ಭಾರತ ಅನ್ನೋದನ್ನ ವಿವರಣೆ ಮಾಡಿದ್ದಾರೆ ಅಲ್ಲಿ. ಅದರ ಮುಖ್ಯವಾದ ಭಾವ ಭಾಷಿವ ಭಾಯಂವಾರದ, ಬೆಳಕು, ಬೆಳಕಿನ ದಾರಿಯಲ್ಲಿ ನಡೆದು ಬೆಳಕಾಗಿರುವ, ಹೌದಾ, ಕ್ರಿಯಾತ್ಮಕ ಜ್ಞಾನವನ್ನ ಈ ಭಾರತ, ಅಂದ್ರೆ ಬೆಳಕು ಅಂತ, ಅಂದ್ರೆ ಅದು ಸ್ವಯಂ ಪ್ರಕಾಶಿತವಾಗಿರುವಂತಹ ಬೆಳಕು, ಜೊತೆಗೆ ಎಲ್ಲರನ್ನೂ ಪ್ರಕಾಶಗೊಳಿಸುವಂತಹ ಜನರು ವಾಸಿಸುವಂತಹ ನೆಲ ಭಾರತ. ರಥ ಅನ್ನೋದು ಕ್ರಿಯೆ, ಅಂದ್ರೆ ನಿರಂತರವಾಗಿ ಕ್ರಿಯಾಶೀಲವಾಗಿರುವಂತಹ ಜನ ಸಮುದಾಯವನ್ನ ಹೊಂದಿದಂತಹ ಒಂದು ನಾಡು, ನೆಲ ಭಾರತ. ಅಂತವರಲ್ಲಿ ನಾವು ಈಗ ಸುಮಾರು 6 ಜನ ಭರತರನ್ನ ನಾನಿಲ್ಲಿ ಹೆಸರಿಸಿದೆ. ಆದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಅಂತಹ ಭರತ ಅಂದ್ರೆ ಆ ಬೆಳಕಿನ ಒಂದು ದಾರಿನಲ್ಲಿ ನಡೆದು ತನ್ನ ಬಾಳನ್ನ ಬೆಳಕಾಗಿಸಿಕೊಳ್ಳುವ ಮತ್ತು ಎಲ್ಲವನ್ನೂ ಬೆಳಗುವ ಆ ಒಂದು ನೆಲೆಯನ್ನ ಕಂಡ್ಕೋಬೇಕು ಅನ್ನುವಂತಹ ಒಂದು ಇಂಗಿತ ಈ ಭಾರತ ಅನ್ನೋ ಪದದಲ್ಲಿ. ಯಾಕೆ ಇಷ್ಟು ನಾನು ಒತ್ತು ಕೊಟ್ಟು ಹೇಳ್ತಿದ್ದೀನಿ ಅಂತಂದ್ರೆ, ಈ ಮಾತುಗಳು ನಮ್ಮ ಶರಣರ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಹಾಗೂ ಅವರನ್ನ ಸುತ್ತುವರೆದಂತಹ ಎಲ್ಲ ಶರಣ ಸಂಕುಲ ಯಾವ ಒಂದು ಬೆಳಕಿನ ಜ್ಯೋತಿರ್ಲಿಂಗ, ನುಡಿ ಜ್ಯೋತಿರ್ಲಿಂಗ ಎನ್ನುವ ಅರ್ಥದಲ್ಲಿ ವಚನಗಳನ್ನ ನಮಗೆ ಕೊಡಮಾಡಿದಾರೋ, ಅದೇ ಇಂಗಿತವನ್ನ ಭಾರತ ಅನ್ನೋ ಪದ ಕೂಡ, ಆ ಸಂಸ್ಕೃತಿ ಕೂಡ, ಆ ಒಂದು ಎಳೆ, ಆ ಬೆಳಕಿನ ಎಳೆ ಈ ಭಾರತ ಅನ್ನೋ ಪದದಲ್ಲೂ ಕೂಡ ಇರೋದ್ರಿಂದ ನಾನು ಈ ಪದವನ್ನ ಈ ದಿಕ್ಕಿನಲ್ಲಿ ವರ್ಣನೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಭಾರತದಲ್ಲಿ ಅನೇಕ ಜನ ಭರತರುಗಳು ಆಗಿ ಹೋಗಿರುವರೇ ವಿನಃ ಭರತನಿಂದ ಭಾರತ ಅಂತ ನಾವು ಅನ್ಕೋಬಾರ್ದು. ಇದು ಮೊದಲು. ಆಮೇಲೆ ಮಾತೆ ಅಂತ, ಭಾರತ ಮಾತೆ ಅನ್ನೋ ಪದ ಕೂಡ ಒಂದೇ ಮಾತರಂ ಅನ್ನೋದಕ್ಕೆ ಸಾಕಷ್ಟು ವಿರೋಧಗಳು ಬಂತು. ಆಮೇಲೆ ಅದರ ಮಹತ್ವ ನಮ್ಗೆಲ್ಲ ಗೊತ್ತು. ಭಾರತವನ್ನ ನಾವು ಮಾತೆ ಅಂತ ಗುರುತಿಸ್ತೇವೆ, ಅದರಲ್ಲಿ ಒಂದು ಭಾವ ಬಂಧುರತೆ ಇದೆ. ಆ ಮಾತೆ ಅನ್ನೋ ಪದ ಮಾತೃತತ್ವ ಅಂದ ತಕ್ಷಣ ನಾವು ಸ್ತ್ರೀಲಿಂಗ ಅಂತ ಅನ್ಕೋಬಾರ್ದು. ಈಗ ಲಿಂಗ ಅಂದ ತಕ್ಷಣ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹಾಗೆ ಇರೋದಿಲ್ಲ. ಹೇಗೋ ಹಾಗೆ ನಮ್ಮ ಕರಸ್ಥಲದಲ್ಲಿರುವ ಲಿಂಗ, ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇಲ್ಲ, ಅದು ಪ್ರಜ್ಞಾವಾಚಕ ಪದ. ಹೇಗೋ ಹಾಗೆಯೇ ಮಾತೆ ಅಂದ ತಕ್ಷಣ ಮಾತೃ, ಇದು ಒಂದು ತತ್ವ. ಇಲ್ಲಿ ಸ್ತ್ರೀಲಿಂಗ ಅಂತ ಬರಲ್ಲ. ನಾವು ಸ್ತ್ರೀ ರೂಪವನ್ನ ತೋರಿಸ್ತೇವೆ, ಭಾರತ ಮಾತೆ, ಸಿಂಹವಾಹಿನಿ, ದೇವಿ ಹಾಗೆ. ಆದ್ರೆ ಆ ರೂಪ ಅದು ಸಂಕೇತ ಮಾತ್ರವೇ ವಿನಃ ಅದು ಹೆಣ್ಮಗಳಿಗೆ ಮತ್ತು ಆ ಮಾತೃ ಅನ್ನೋ ಪದಕ್ಕೆ ಯಾವುದೇ ನೇರ ಸಂಬಂಧ ಇಲ್ಲ. ಅದೊಂದು ಸಂಕೇತ, ಒಂದು ಲಿಪಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶ್ವ ಪ್ರಜ್ಞೆಯ ಒಂದು ಪರಿಭಾಷೆಯನ್ನ ಯಾವಾಗ ವೈಯಕ್ತಿಕ ನೆಲೆಗೆ ಅದನ್ನ ಪರಿಚಯಿಸ್ಬೇಕು ಅಂದಾಗ ಲಿಪಿ ಅನ್ನೋದು ಅನಿವಾರ್ಯ ಆಗ್ಬಿಡತ್ತೆ ಅಂತ. ಹೇಗೆ ಮಗುಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದಾಗ ಅಕ್ಷರ ಜ್ಞಾನ ಅನಿವಾರ್ಯವಾಗಿರುತ್ತೋ, ಅದು ಸಾಂಕೇತಿಕವಾಗಿರುತ್ತೋ, ಹಾಗೆ ವಿಶ್ವ ಪ್ರಜ್ಞೆಯ ಪರಿಭಾಷೆಗೆ ಮಾತ್ರ ಎಟಕುವಂತಹ ಒಂದು ಆಳವಾದ ಈ ಜ್ಞಾನವನ್ನ ನಮ್ಮ ವೈಯಕ್ತಿಕ ನೆಲೆಗೆ ಪರಿಚಯಿಸ್ಬೇಕು ಅಂತ ಪ್ರಯತ್ನ ಮಾಡಿದಾಗಲೆಲ್ಲ
ಈ ಸಂಕೇತಗಳನ್ನ, ಲಿಪಿಗಳನ್ನ ಬಳಸೋದು ಅನಿವಾರ್ಯ ಆಯಿತು. ಹಾಗೆ ಬಸವಣ್ಣ ಕೂಡ ನಮಗೆ ಕರದಿಷ್ಟ ಲಿಂಗವನ್ನ ಒಂದು ಲಿಪಿಯ ರೂಪದಲ್ಲಿ, ಸಂಕೇತ ರೂಪದಲ್ಲಿ ನಮ್ಗೆ ಕೊಡ್ಬೇಕಾಗಿ ಬಂತು. ಈ ಲಿಂಗ ಅಂದ್ರೆ ಸಂಕೇತ, ಅದು ಫಾರ್ಮ್ಲೆಸ್ ಫಾರ್ಮ್, ನೇಮ್ಲೆಸ್ ನೇಮ್, ಅಂದ್ರೆ ಅದು ರೂಪವಲ್ಲ, ನಾಮವಲ್ಲ. ಹಾಗೆ ಈ ಮಾತೃತತ್ವ ಅನ್ನೋದು ಆದಿ ತತ್ವ ಅಂತ. ಭಾರತ, ಇದನ್ನ ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಪ್ರಯಾಣವನ್ನ ಮಾಡಿಸುವ ಒಂದು ಅನುಪಾದಿಕ ತತ್ವ. ಇದನ್ನ ಭಾರತ ಅನ್ನೋದಕ್ಕೆ ಗುರುತತ್ವವನ್ನ ಅನ್ವಯಿಸಿಕೊಳ್ಳೋದಾದ್ರೆ, ಮಾತೃತತ್ವವನ್ನ ಲಿಂಗ ಅಥವಾ ಆದಿ ತತ್ವಕ್ಕೆ ನಾವು ಅನ್ವಯಿಸಿಕೊಳ್ಳಬಹುದೇನೋ. ಅಂದ್ರೆ ಅರಿವಾಗತ್ತೆ, ಈಗ ಬೆಳಗಾಗತ್ತೆ, ಸೂರ್ಯೋದಯ ಆಗತ್ತೆ, ಆದ್ರೆ ಅಸ್ತಮಾನ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಹಂಗೆ ಗುರುತತ್ವ, ಹೌದು ಗುರುತತ್ವವೇ ಪರಿಪೂರ್ಣ ಅಂದಿದ್ರೆ ಅಷ್ಟೇ ಸಾಕು, ಅದು ಅವಶ್ಯಕ. ಗುರುತತ್ವ ಸಹ ಅವಶ್ಯಕ, ಆದ್ರೆ ಸಾಲದು. ಸಾಕಷ್ಟು ಅಂಶಗಳನ್ನ ತುಂಬಿಕೊಡೋದಕ್ಕೆ ಅಲ್ಲಿ ಲಿಂಗ ತತ್ವವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ. ಅಷ್ಟಾವರಣಗಳಲ್ಲಿ 8 ಆಯಾಮಗಳಲ್ಲಿ ನಾವು ಒಂದೇ ಒಂದು ಪರಮ ತತ್ವವನ್ನ 8 ಆಯಾಮಗಳಲ್ಲಿ ಹಿಡಿದಿಡಕ್ಕೆ ಪ್ರಯತ್ನ ಮಾಡೋದು ಅಷ್ಟಾವರಣ ಅಂತ. ಬರೀ ಒಂದು ಆಯಾಮ ಮಾತ್ರ ನಮ್ಗೆ ಗೊತ್ತಿದ್ದು ಮಿಕ್ಕವುಗಳು ನಮ್ಗೆ ಅಪರಿಚಿತವಾಗುಳಿದ್ರೆ ಅದು ಸಾಕಷ್ಟಾಗೋದಿಲ್ಲ. ಅವಶ್ಯಕತೆ, ನಮ್ಗೆ ಗುರುತತ್ವ ಅವಶ್ಯಕ, ಆದ್ರೆ ಅದೇ ಸಾಕಷ್ಟಲ್ಲ. ಸಾಕಷ್ಟು ಅಂಶಗಳನ್ನ ಸಂಗ್ರಹಿಸುವಾಗ, ಅಂದ್ರೆ ಉದಯವಾದ ಸೂರ್ಯ ಮತ್ತೆ ಅಸ್ತಂಗತನಾಗದಂತೆ ನಮ್ಮ ಮುಖ ಸೂರ್ಯನ ಕಡೆಗಿದೆಯೋ ಅಥವಾ ಸೂರ್ಯೋದಯವಾಗುತ್ತಲೇ ನಮ್ಮ ದೃಷ್ಟಿ ಪ್ರಕೃತಿಯಲ್ಲಿ ಸೋರಿ ಹೋಗುತ್ತೋ ಅನ್ನೋ ಒಂದು ಪ್ರಶ್ನೆ ಇಟ್ಕೊಂಡ್ರೆ, ಪ್ರಕೃತಿನಲ್ಲಿ ಸೋರಿ ಹೋದ್ರೆ ಅದು ಅಸ್ತಮಾನಕ್ಕೆ ಎಡೆಗೊಡುತ್ತೆ. ಸೂರ್ಯೋದಯ, ನಾವು ಸೂರ್ಯಕಿರಣಗಳನ್ನ ಸೂರ್ಯನಲ್ಲಿ ಗುರುತಿಸೋಕೆ ಸಾಧ್ಯ ಆದ್ರೆ ಅಲ್ಲಿ ಸೂರ್ಯನಿಗೆ ಉದಯವಿಲ್ಲ, ಅಸ್ತಮಾನವಿಲ್ಲ. ಅಂದ್ರೆ ನಮ್ಮ ಶರಣರು ಭವವಿರಹಿತರು, ಕಾಲಕರ್ಮ ರಹಿತರು, ಉಪಮಿಸಬಾರದ ಉಪಮಾತೀತರು ಅನ್ನೋ ನೆಲೆಗೆ ಬರೋದಕ್ಕೆ ಅರಿವು ಮತ್ತೆ ಮರೆವಾಗದಂತೆ ಪುನಃ ಮರಳಿ ಆ ಅರಿವನ್ನ ಅನುಸಂಧಾನಗೈವ ಅಗತ್ಯತೆ ಇಲ್ಲಿ ನಮ್ಗೆ ಮಾತೃತತ್ವವನ್ನ ಅಳವಡಿಸಿಕೊಳ್ಳೋದಕ್ಕೆ ಒಂದು ಒತ್ತಡವನ್ನ ತರ್ತದೆ ಅಂತ. ಅದಕ್ಕೆ ಭಾರತ ಮಾತಾ, ಗುರು ಲಿಂಗ ಅಂತ ಹೇಳ್ಬೋದು. ಹಾಗೆ ಈಗ ಇದೊಂದು ಮಂಗಲ ನಾಮ. ಹೇಗೆ ಗುರು ಲಿಂಗ ಪದ ನಮಗೆ ಮಂಗಲ ನಾಮವೋ, ಹಾಗೆ ನಮ್ಮ ದೇಶಕ್ಕೆ ಭಾರತ ಮಾತಾ ಅನ್ನೋ ಪದ ಒಂದು ಮಂಗಲಕರವಾದಂತಹ ಒಂದು ನಾಮ ಅಂತ. ಈಗ ಭಾರತ ಮಾತಾ ಮುಂದೆ ಬರೋದು ಮಂದಿರ ಅಂತ. ಅಲ್ಲ ಅವರದ ಇವತ್ತೊಂದಿನ ಅಂದ್ರೆ ಭಾರತ ಮಾತಾ, ಇಲ್ಲಿ ಮಾತಾ ಅನ್ನೋದನ್ನ ನಾವು ಅರಿವು ಮರೆಯದಂತೆ ನೆನಹು ನಡೆಯುವ ಬಲ ಕೊಡುವ ಹಾಗೆ ಸ್ಮೃತಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಭಾರತದಲ್ಲಿ ಕಾಲ ಕಾಲಕ್ಕೆ ಸ್ಮೃತಿಗಳನ್ನ ಬರೆದುಕೊಳ್ಳುತ್ತಾ ಬರಲಾಯಿತು. ಒಂದೇ ಸ್ಮೃತಿ ಇಲ್ಲ ನಮ್ಗೆ. ಕಾಲಕ್ಕೆ ಆವಾಗಿನ ಸಾಮಾಜಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸ್ಮೃತಿಗಳು ಬದಲಾಗ್ತಾ ಬಂದ್ವು. ಹಾಗೆ ಇಲ್ಲಿ ಶರಣರು ವಚನಗಳನ್ನ ಬರೆದುಕೊಂಡದ್ದು ನಮ್ಮ ಬದುಕಿಗೆ ತಾವೇ ಆಚಾರ್ಯರಾಗಬೇಕು, ಸ್ವಯಂ ಸ್ಮೃತಿಯ ಸಂಸ್ಕೃತಿಯನ್ನ ವಚನಗಳಲ್ಲಿ ನಾವು ನೋಡಬಹುದು ಅಂತ ಹೇಳ್ಬೋದು. ಇಂತಹ ಭಾರತ ಮಾತಾ ಮಂದಿರ ಅನ್ನೋ ಪದ, ಮಂದಿರ ಅಂದ ತಕ್ಷಣ ನಾನು ಹೇಳ್ದೆ ಒಂದು ಶಾಲೆ ಅಂತ ಅರ್ಥ ಆಗುತ್ತೆ, ಇನ್ನೊಂದು ದೇವಸ್ಥಾನ ಅಂತ ಅರ್ಥ ಆಗುತ್ತೆ ಅಂತ. ಅಂದ ತಕ್ಷಣ ಕಟ್ಟಡಗಳು ಹಾಗೆ ಕಲ್ಪನೆ ಮಾಡ್ಕೋಬಾರ್ದು. ವಾಸ್ತವದಲ್ಲಿ ದೇವಸ್ಥಾನ ಅಂದ ತಕ್ಷಣ ಗುಡಿನಲ್ಲಿರೋ ದೇವ್ರು, ಅಲ್ಲಿರೋದು ಬೊಂಬೆ ದೇವ್ರು ಮೂರ್ತಿ ಇರತ್ತೆ, ಅದು ಅಲ್ಲ. ವಾಸ್ತವದಲ್ಲಿ ಮಂದಿರ ಅಂದ್ರೆ ನಾವು ವಾಸ ಮಾಡುವಂತಹ ಮನೆಯೇ ಮಂದಿರ. ಆಕ್ಚುಲಿ ಹಾಗೇನೆ ಬಳಸ್ತಾ ಇರೋದು ನಾವೆಲ್ಲ. ಯಾರು ತಿಳುವಳಿಕೆಯ ಒಂದು ಬೆಳಕಿನ ದಾರಿನಲ್ಲಿ ಬೆಳಕಾಗಿ ಬೆಳಕಿನತ್ತ ಸಾಗುವ
ಯೋಗಿಗಳು, ಮುನಿಗಳು, ಋಷಿಗಳು, ಸಂತರು, ಶರಣರು ಅವರು ವಾಸ ಮಾಡುವಂತಹ ಒಂದು ನೆಲೆಯನ್ನೇ, ಅದು ಗುಡಿಸಲಾಗಿರಬಹುದು, ಭವ್ಯ ಕಟ್ಟಡವಾಗಿರಬಹುದು, ಅಥವಾ ಜನಕ ಮಹಾರಾಜನಂತಹ ಒಂದು ಅರಮನೆಯಾಗಿರಬಹುದು, ಅದೆಲ್ಲವೂ ಕೂಡ ಗುಡಿಸಲಿನಿಂದ ಹಿಡಿದು ಅರಮನೆಯವರೆಗೂ ಎಲ್ಲಿ ಎಲ್ಲಿ ಈ ಬೆಳಕಿನ ದಾರಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸ್ವಯಂ ಪ್ರಕಾಶವನ್ನ ಪಡೆದ ಚೇತನಗಳು ಎಲ್ಲೆಲ್ಲಿ ನಮ್ಗೆ ಮಿಂಚಿದ್ವೋ ಅದೆಲ್ಲ ಕೂಡ ಆ ನೆಲೆಯನ್ನ ಮಂದಿರ ಮಂದಿರ ಅಂತಾನೆ ಕರೀತಾ ಬಂದಿರೋದು ಅಂತ. ಇದನ್ನ ಗುರು ಲಿಂಗ ನಂತರ ಬರುವಂತಹ ಜಂಗಮ ತತ್ವಕ್ಕೆ ನಾವು ಅನ್ವಯಿಸಿಕೊಳ್ಳಬಹುದು. ನಮ್ಮ ಮನಸ್ಸೇ ಮಂದಿರ ಅನ್ನೋ ರೀತಿನಲ್ಲಿ ಗುರು ಲಿಂಗ ಜಂಗಮ. ಇಲ್ಲಿ ಜಂಗಮ ಅನ್ನೋದು ಆತ್ಮತತ್ವಕ್ಕೆ ಅಂದ್ರೆ ಚೇತನ, ಒಂದು ಚೇತನ. ಜಂಗಮ ಅಂದ್ರೆ ಚೇತನ. ಆ ಚೇತನ ಸುಳಿಯುವಂತಹ ಒಂದು ನೆಲೆಯನ್ನೆಲ್ಲ ನಾವು ಮಂದಿರ ಅಂತ ಹೇಳ್ಬೋದು. ಆಗ ಈ ದೇಹ ಕೂಡ ಮಂದಿರ. ದೇಹ ಅಂದ ತಕ್ಷಣ ಈ ಸ್ಥೂಲ ದೇಹ ಅಂತ ಅನ್ಕೊಳ್ತೀವಿ. ಆಕ್ಚುಲಿ ದೇಹ ಅನ್ನೋದು ಅಥವಾ ಕಾಯ ಅನ್ನೋದು ನಮ್ಮ ಮನಸ್ಸಿಗೆ ಅನ್ವಯಿಸಿಕೊಂಡು ಹೇಳುವಂಥದ್ದು. ಮನಸ್ಸೇ ಮಂದಿರ ಅಂತ. ಹಾಗೆ ಅದೇ ಮನಸ್ಸೇ ಮನುಷ್ಯನೂ ಆಗತ್ತೆ, ಮನಸ್ಸೇ ಮಹಾದೇವನು ಆಗತ್ತೆ ಅಂತ. ಅದಕ್ಕೆ ಮನಸ್ಸೇ ಮಂದಿರ ಅನ್ನೋ ಅರ್ಥದಲ್ಲಿ. ಮತ್ತು ಅದೇ ಚೈತನ್ಯ ಸ್ಥಿತಿಯನ್ನ ಪಡೆದಾಗ ಆತ್ಮ ಪದಕ್ಕೆ ಅದು ಹತ್ತಿರವಾಗ್ತದೆ ಅಂತ. ಅಂದ್ರೆ ಸಮುದ್ರವನ್ನ ಸೇರುವ ನದಿ ಸಮುದ್ರದಷ್ಟೇ ಭವ್ಯವಾಗಿರುವಂತೆ ಚೈತನ್ಯ ಸ್ಥಿತಿಯನ್ನ ಪಡೆದ ಮನಸ್ಸು ಆತ್ಮನಷ್ಟೇ ದಿವ್ಯತೆಯನ್ನ ಭವ್ಯತೆಯನ್ನ ಪಡೆದುಕೊಳ್ಳುವಂತಹ ಒಂದು ಸ್ಥಿತಿ ಅಲ್ಲಿ. ಹಾಗೆ ಗುರು ಲಿಂಗ ಜಂಗಮ ಮೂರ್ತಿ ಅಂತ ನಾವು ಮೂರನ್ನೂ ಸೇರಿ ಹೇಳ್ತೇವೆ. ಯಾಕೆ ಇದು ಗುರುಲಿಂಗ ಪದ ಬಂತು? ಒಮ್ಮೆಲೆ ನಾವು ಜಂಗಮ ಪದಕ್ಕೆ ಬರ್ಬೋದಿತ್ತಲ್ಲ, ಯಾಕೆ ಭಾರತ ಮಾತಾ ಬೇಕು ನಮ್ಗೆ? ಮಂದಿರ ಅಂತಂದ್ರೆ ಸಾಲ್ದ ಅಂತ. ಹೌದು, ಇದು ಜಗತ್ತು ಪಂಚಮಹಾಭೂತಾತ್ಮಕ, ದೇಹ ಕೂಡ ಪಂಚಮಹಾಭೂತಾತ್ಮಕ, ಜೀವಿಗಳೆಲ್ಲ ಪಂಚಮಹಾಭೂತಾತ್ಮಕವಾಗಿದ್ದಾರೆ. ನಮ್ಮ MG ಮುಲ್ಕೂರ್ ಗುರುಗಳು ನಿಮ್ಗೆ ಪಂಚಮಹಾಭೂತಗಳ ಬಗ್ಗೆ ಬಿಡಿಯಾಗಿ ಹೇಳಿದ್ದಾರೆ. ಪಂಚಮಹಾಭೂತ ಬಿಟ್ಟು ಜಗತ್ತಿಲ್ಲ, ಪಂಚಮಹಾಭೂತ ಬಿಟ್ಟು ಜೀವಿಗಳಿಲ್ಲ. ನನ್ನ ಆಡುವ ಮಾತು ಕೂಡ ಪಂಚಮಹಾಭೂತಾತ್ಮಕವಾಗಿದೆ. ಈ ಮಾತಿಗೂ ಕೂಡ ಒಂದು ಆಯಸ್ಸಿರತ್ತೆ ಅಂತ. ಹಾಗೆ ಈ ಪಂಚಮಹಾಭೂತಗಳು ಮತ್ತು ಆತ್ಮ ಈ ಎರಡರ ನಡುವೆ ಬೆಸೆಯುವ ಕೊಂಡಿಯಾಗಿ ವಿಧಾಯಕ ತತ್ವಗಳಾಗಿ ಗುರು ಮತ್ತು ಲಿಂಗ ಅಥವಾ ಗುರು ಮತ್ತು ಮಾತೃ ಅಥವಾ ಈ ಅನುಪಾದಿಕ ಮತ್ತು ಆದಿ ತತ್ವಗಳನ್ನ ನಿರೂಪಿಸಬೇಕಾಯಿತು ಅಂತ. ಅಂದ್ರೆ ಹೆಂಗೆ ನಾವು ಟೆರೆಸ್ಗೆ ಹೋಗ್ಬೇಕಾದ್ರೆ ಮೆಟ್ಟಲುಗಳನ್ನ ರೂಪಿಸ್ತೀವಿ, ಒಮ್ಮೆಲೆ ನಾವು ಮೇಲೆ ಹೋಗಕ್ಕಾಗಲ್ಲ. ಹಾಗೆ ಈ ಪಂಚಮಹಾಭೂತಾತ್ಮಕವಾದ ಜಗತ್ತು ಜೀವಗಳ ಒಳಗೆ ಸಿಲುಕಿರುವಂತಹ ನಾವು ಆತ್ಮತತ್ವದ ಸ್ಪರ್ಶವನ್ನ ಪಡಿಬೇಕಾದ್ರೆ ಈ ಅನುಪಾದಿಕ ಮತ್ತು ಆದಿ ತತ್ವಗಳು ಗುರುಲಿಂಗ ತತ್ವಗಳು ನಮ್ಗೆ ಬೇಕಾಗ್ತವೆ ಅಂತ. ಹಾಗೆ ಇಲ್ಲಿ ಭಾರತ ಮಾತಾ ಮಂದಿರ. 6 ಜನ ಭರತರು ಅಷ್ಟೇ ನಮ್ಗೆ ತೃಪ್ತಿ ಇಲ್ಲ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಇಂತಹ ಬೆಳಕಿನ ಜೀವನವನ್ನ ಗುರುಲಿಂಗ ಜಂಗಮ ಮೂರ್ತಿ ಎನ್ನಿಸುವ ದಾರಿಯನ್ನ ಕ್ರಮಿಸ್ಬೇಕು ಅನ್ನುವಂತಹ ಒಂದು ಮಹದಾಶೆ ಇಟ್ಟುಕೊಂಡು ಯಾವ ರೀತಿ ಪುಣ್ಯಕೋಟಿಗೋ ತನ್ನ ಗುಂಪನ್ನ ಬಿಟ್ಟು ಕೊಟ್ಟಿಗೆಯಲ್ಲಿರುವಂತಹ ಒಂದು ತನ್ನ ಕರುವನ್ನ ನೆನಪಿಸ್ಕೊಂಡು ನಾನು ಹಾಲು ಕೊಡ್ಬೇಕು ಅಂತ ಒಂಟಿಯಾಗಿ ಅರಣ್ಯದಲ್ಲಿ ಧಾವಿಸಿ ಬರುವ ಒಂದು ಚಿತ್ರ ನೆನಪಿಸ್ಕೊಂಡ್ರೆ ಅದು ನಮ್ಮ ಶರಣರು. ಹಾಗೆ ಆ ತತ್ವದ ಹಸಿವೆ ಇರುವ, ಆತ್ಮದ ಹಸಿವೆ ಇರುವ ಆ ಕರುರೂಪಿ ಜೀವರುಗಳಿಗೆ ನಾನು ತತ್ವವನ್ನ ಉಣಬಡಿಸ್ತೇನೆ, ಅವರ ಹಸಿವೆನ ಹಿಂಗಿಸ್ತೇನೆ ಅಂತ ಪುಣ್ಯಕೋಟಿಯ ಹಾಗೆ ಈ ಅರಣ್ಯದಂತಿರುವ ಕಾಡು ಮೃಗಗಳಿಂದ ಸುತ್ತುವರೆದಿರುವ ಅರಣ್ಯಗಳಂತಿರುವ ಈ ಸಮಾಜ, ರಾಜಕೀಯ, ಧಾರ್ಮಿಕ ಈ ವ್ಯವಸ್ಥೆಗಳನ್ನ ಭೇದಿಸಿಕೊಂಡು ಬರುವಂತಹ ಒಂದು ಪ್ರಸಂಗ. ಹಾಗೆ ನಮ್ಮ ಶರಣರು ಪುಣ್ಯಕೋಟಿಯಂತೆ ನಮ್ಮ ಹತ್ರ ಬಂದ್ರು, ಒಂದು ಹೆಣ್ಣು ಮಗುವಿನ ಹತ್ರ ಬಂದ್ರು, ಹೊಲೆಯ ಕೇರಿಗೆ ಬಂದ್ರು, ಕೀಳು ಕಸಬುಗಳು ಅಂತ ತಿಳ್ಕೊಂಡಿರುವಂತಹ
ಜರ್ಜರಿತವಾದಂತಹ ವಂಚಿತರಾದಂತಹ ಧರ್ಮ, ದೇವರು, ಆತ್ಮ ಅನ್ನೋ ಪದಗಳಿಂದ ವಂಚಿತರಾದಂತಹ ಜನಾಂಗದ ಹತ್ರ ಬಂದ್ರು. ಅಷ್ಟೇ ಅಲ್ಲದೇನೆ ಬರೀ ಔಪಚಾರಿಕವಾಗಿ ರೂಢಿಯ ಸಂಪ್ರದಾಯದ ಗೊಡ್ಡು ಒಣ ಅಂದ್ರೆ ಉಣ್ಣೋದಕ್ಕೆ ಹಸಿರು ಮೇವಿಲ್ಲದಂತಹ ಒಂದು ಧಾರ್ಮಿಕ ಮತ್ತು ರಾಜಕೀಯ ಹೊರಗಿನ ಒಂದು ಪ್ರತಿಷ್ಠೆಯಿಂದ ಸಂಪನ್ನವಾಗಿದ್ರು ಕೂಡ ಒಳಗಿನಿಂದ ಆತ್ಮ ಕೊರಗ್ತಾ ಇದ್ದ ಮಹಾರಾಜರುಗಳು ಕೂಡ ಬಂದ್ರು. ಅಂತ ಹಸಿವೆ ಇದ್ದು ಆ ವ್ಯವಸ್ಥೆಗಳು ಅವರಿಗೆ ಆತ್ಮದ ಹಸುವೆಯನ್ನು ಉಣ್ಬಡಿಸಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಂದಿಗ್ಧ ಅವಸ್ಥೆನಲ್ಲಿ ಇರುವಂತಹ ಎಲ್ಲ ಮೇಲ್ಜಾತಿಯ ಜನ ಮತ್ತೆ ಮೇಲ್ಪಾತಳಿಯ ಹಿರಿತನದ ರಾಜರುಗಳು ಮತ್ತು ಉನ್ನತ ಹುದ್ದೆಯಲ್ಲಿರುವವರು, ಪಂಡಿತರು, ಅಂಥವರು ಕೂಡ, ಯೋಗಿಗಳು, ಸಿದ್ಧ ಪುರುಷರುಗಳು ಎಲ್ಲರೂ ಕೂಡ ಈ ಆತ್ಮದ ಹಸಿವೆಯನ್ನು ಹಿಂಗಿಸ್ಕೊಳ್ಳೋದಕ್ಕೆ ನಮ್ಮ ಕಲ್ಯಾಣಕ್ಕೆ ಬರ್ತಾರೆ ಅಂತ. ಹಾಗೆ ಈ ಕಲ್ಯಾಣ ಸುಮ್ಮನೆ ಕಲ್ಯಾಣ ಆಗಲ್ಲ, ಎಲ್ಲರೂ ಸೇರೋದ್ರಿಂದ ಕಲ್ಯಾಣ ಆಗತ್ತೆ. ಬಸವಣ್ಣ ಒಬ್ಬರೇ ಇದ್ದಿದ್ರೆ ಅದಕ್ಕೆ ನಾವು ಕಲ್ಯಾಣ ಅಂತಿರ್ಲಿಲ್ಲ. ಬೆಳಕು ಒಂದೇ ಇರೋದಿಲ್ಲ, ಅದರಲ್ಲಿ ಕೋಟಿ ಕೋಟಿ ಕಿರಣಗಳು ಸೂಸ್ತಾ ಇರೋದ್ರಿಂದ ಅದಕ್ಕೆ ನಾವು ಜ್ಯೋತಿ ಅಂತ ಹೇಳ್ತೀವಿ. ಹಾಗೆ ಕಲ್ಯಾಣ ಬರೀ ಬಸವಣ್ಣನಿಂದ ಕಲ್ಯಾಣ ಆಗ್ಲಿಲ್ಲ, ಸಕಲ ಶರಣ ಸಂಕುಲದಿಂದ, ಆ ಜ್ಯೋತಿ ಕಿರಣಗಳಿಂದ, ಮತ್ತು ಆ ಜ್ಯೋತಿ ಕಿರಣಗಳು ತಮ್ಮ ಅಸ್ತಿತ್ವವನ್ನ ಜ್ಯೋತಿಯಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಪ್ರಯತ್ನ, ಆ ಒಂದು ಕ್ರಿಯಾಶೀಲ, ಆ ನಿಟ್ಟಿನಲ್ಲಿ ಕ್ರಿಯಾಶೀಲವಾಗಿರೋದ್ರಿಂದ ಅವ್ರು ಏನಾದ್ರು ಅಂತಂದ್ರೆ ಅದು ಕಲ್ಯಾಣ ಅಂತ ಅನಿಸ್ಕೊಂತು ಅಂತ. ಸರಿ, ಇವಾಗ ನಾನು ಭಾರತ ಮಾತಾ ಮಂದಿರ ಅನ್ನುವಂತಹ ಒಂದು ಭೂಮಿಕೆಯನ್ನ ಹಾಕೊಂಡು ಈಗ ನಾನು ಚನ್ನಬಸವಣ್ಣನ ಹತ್ರ ಬರ್ಬೇಕು. ಅದಕ್ಕೆ ಹೇಳಿದೆ, ನಾನು ಚನ್ನಬಸವಣ್ಣನ ಹತ್ರ ಬರ್ಬೇಕಾದ್ರೆ ಅಕ್ಕನಾಗಮ್ಮ ಬೇಕಾಗ್ತಾರೆ, ಚನ್ನಬಸವಣ್ಣ ಹತ್ರ ಬರ್ಬೇಕಾದ್ರೆ ಬಸವಣ್ಣ ಬೇಕಾಗ್ತಾರೆ ಅಂತ. ನಾನು ಇಲ್ಲಿ ಬಸವಣ್ಣನ ಹತ್ರ ಬರ್ಲೇಬೇಕು. ಯಾಕಂದ್ರೆ ಈಗ ಸದ್ಯಕ್ಕೆ ಆ ಒಂದು ಸಂದರ್ಭ, ನಾವು ದೀಪಾವಳಿಯ ಸಂದರ್ಭವನ್ನ ಚನ್ನಬಸವಣ್ಣನವರ ಸ್ಮರಣೆಗೋಸ್ಕರ ಇರಿಸಿಕೊಂಡಿರೋದ್ರಿಂದ, ಮತ್ತು ಈಗ ಹತ್ರಕ್ಕೆ ನಾವು ಈಗ ಉಳುವಿಯ ಒಂದು ಜಾತ್ರೆ ಕೂಡ, ಆ ವಾತಾವರಣ ತುಂಬಾ ಜನ ಪಾದಯಾತ್ರೆ ಮಾಡ್ತಿರ್ತಾರೆ, ಚನ್ನಬಸವಣ್ಣನನ್ನ ನೆನಪಿಸ್ಕೊಂಡು ಉಳುವಿಗೆ ಹೋಗ್ತಿರ್ತಾರೆ. ಅಂತಹ ಎಲ್ಲ ಒಂದು ಪ್ರೇರಣಾತ್ಮಕ ಸಂಗತಿಗಳನ್ನ ಮನಸುತ್ತುವರೆದಿರೋದ್ರಿಂದ ನಾನು ಹೇಗೆ ಪ್ರವೇಶ ಮಾಡ್ಬೇಕು ಚನ್ನಬಸವಣ್ಣನ ಜೀವನವನ್ನ ಅಂತ ಯೋಚನೆ ಮಾಡಿದಾಗ, ಒಂದು ನನ್ಗೆ ತುಂಬಾ ಇಷ್ಟವಾದದ್ದು ಪದಮಂತ್ರ ಗೌಪ್ಯದಲ್ಲಿ ಬರುವಂತಹ ಚನ್ನಬಸವಣ್ಣನವರ ಒಂದು ಸ್ವರವಚನ. ಅದು ಬ್ರಹ್ಮಸೂತ್ರವ ಬಲಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದ ನೀನ್ ಚನ್ನಬಸವನ ಹತ್ರ ಹೋಗ್ಬೇಕಾ, ಈ ದಾರಿನಲ್ಲಿ ಹೋಗು, ಈ ಮೆಟ್ಟಿಲುಗಳನ್ನೆಲ್ಲ ನೀನ್ ಏರ್ಬೇಕಾಗತ್ತೆ, ಹೇಗೆ ನೀನು ಕರ್ಮವನ್ನ ಕಳೆದು ನಿರ್ಮಯನಾಗ್ಬೇಕು ಆ ದಾರಿಯನ್ನ ಅವರು ಸ್ಪಷ್ಟವಾಗಿ ಅಷ್ಟು ಸುಂದರವಾಗಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ನಂಗೆ ತುಂಬಾ ಇಷ್ಟವಾದದ್ದು, ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದದ ಶಿವನಿಲಯವು ಏಕಾಂತವಾಸದೊಳಗೆ ಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ. ಇಲ್ಲಿ ಏಕೇಶ್ವರ ಅನ್ನೋ ಪದವನ್ನ ಏಕೀಕರಣ ಪೂಜೆ ಅಂತಾನು ಬಳಸ್ತಾರೆ. ಯಾಕಂದ್ರೆ ಇಷ್ಟಪ್ರಾಣ ಭಾವಲಿಂಗಗಳನ್ನ ದಾಟಿ, ಆ ತ್ರಿಪುಟಿಯನ್ನ ದಾಟಿ ಮಹಾಲಿಂಗದ ನೆಲೆಗೆ ಹೋಗುವಂತಹ ಒಂದು ಏಕೀಕರಣತೆ ಅಲ್ಲಿ ನಡೀತದೆ ಅನ್ನೋ ಅರ್ಥದಲ್ಲಿ ತಾವು ತಮ್ಗೆ ಇಷ್ಟವಾದಂತಹ ತಗೊಳ್ಬೇಕು. ಇದು ಒಂದು ಬಾಗಿಲು, ಚನ್ನಬಸವಣ್ಣನವರ ಜೀವನವನ್ನ ಪ್ರವೇಶ ಮಾಡೋದಕ್ಕೆ ಹೆಬ್ಬಾಗಿಲು ಅಂತ ಹೇಳ್ಬಹುದು. ಆದ್ರೆ ಹೆಬ್ಬಾಗಿಲಿಗೆ ತುಂಬಾ ಜನ ಕಾವಲುಗಾರರು ಇರ್ತಾರೆ. ಅಂದ್ರೆ ತುಂಬಾ ಸಾಧನೆಯನ್ನ ಅದು ಬಯಸುತ್ತೆ. ಬ್ರಹ್ಮಸೂತ್ರವನ್ನ ಬಲಿಯೋದಕ್ಕೆ ನಾನು ಶ್ರೇಷ್ಠವಾದಂತಹ ಒಂದು ವಿಚಾರದ ಅವಲೋಕನ ಮಾಡುವ ಅವಶ್ಯಕತೆ ಇರುತ್ತೆ. ಕನಿಷ್ಠ ವಿಚಾರಗಳನ್ನ ತಕೊಂಡು ನಾವು ಅಲ್ಲಿ ಹೋಗಕ್ಕಾಗಲ್ಲ, ಅನೇಕ ವಿಚಾರಗಳನ್ನ ತಕೊಂಡು ಆ ಬಾಗಿಲಿನಲ್ಲಿ ಪ್ರವೇಶ ಮಾಡಕ್ಕಾಗಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಅನೇಕ ವಿಚಾರಗಳನ್ನ ಮಾಡುವವರು ಯಾವಾಗ್ಲೂ ಪಾಠ ಮಾಡ್ಬೇಕಾದ್ರೆ ತುಂಬಾ ಜಾಣರನ್ನ ಲಕ್ಷ್ಯ ಇಟ್ಕೊಂಡು ಪಾಠ ಮಾಡಬಾರ್ದು ಅಂತ ನಾನು ಕೇಳಲ್ಪಟ್ಟಿದ್ದೇನೆ.
ಶಾಲೆನಲ್ಲಿ ಕ್ಲಾಸ್ ರೂಮ್ ನಲ್ಲಿ ಯಾರು ಅತಿ ದಡ್ಡ ಇದ್ದಾರೆ, ಯಾರಿಗೆ ಏನು ಗೊತ್ತಿಲ್ಲ ಅಂತವರಿಗೆ ತಿಳಿಯುವಂತೆ ಪಾಠ ಮಾಡ್ಬೇಕು. ಹಾಗೆ ದೊಡ್ಡರಿಗೆ ತಿಳಿಯೋ ಹಾಗೆ ಪಾಠ ಮಾಡಿದ್ರೆ ಜಾಣರಿಗೆ ಅದು ತಿಳಿದಿರತ್ತೆ ಅಂತ. ಹಾಗೆ ಅಂದ್ರೆ ತಿಳಿಸ್ತೀನಿ ಅಂದ ತಕ್ಷಣ ನಾನೆಲ್ಲ ಮಾಹಿತಿಯನ್ನ ಕೊಟ್ಬಿಡ್ತೀನಿ, ಚನ್ನಬಸವಣ್ಣನವರ ವಚನಗಳನ್ನೆಲ್ಲ ಸುರಿದು ಬಿಡ್ತೀನಿ ಅಂತ. ಅದು ಹಾಗಲ್ಲ. ಒಂದು ಚನ್ನಬಸವಣ್ಣನವರ ವಚನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಕ್ಕೆ ಒಂದು ನನ್ನ ಮನಸ್ಸಿನಲ್ಲಿ ಚಿಂತನೆಗೆ ಬೇಕಾದ ಚಾಲನೆಯನ್ನ ಕೊಡುವ ರೀತಿಯಲ್ಲಿ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಾಗ ನನ್ಗೆ ಸಿಕ್ಕಂತಹ ಒಂದು ಹಿಂದಿನ ಬಾಗಿಲು, ಹಿತ್ತಲು ಬಾಗಿಲು. ಅದು ಅಂದ್ರೆ ಶರಣರ ಬಗ್ಗೆ ಮತ್ತು ಅವರ ಜೀವನ ಚರಿತ್ರೆಯ ಬಗ್ಗೆ, ಅವರ ಒಂದು ಮಹತ್ ಸಾಧನೆಯ ಬಗ್ಗೆ ತತ್ವ ಪದಗಳಲ್ಲಿ ಅದ್ಭುತವಾಗಿ ಅಲ್ಲಲ್ಲಿ ಹಿಡಿದಿಟ್ಟಿರೋದನ್ನ ನಾವು ನೋಡ್ತೇವೆ. ಅದರಲ್ಲಿ ಶಿಶುನಾಳ ಶರೀಫರ ಒಂದು ತತ್ವ ಪದ ಬರ್ತೈತೆ. ಅದು ಏನಂತಂದ್ರೆ, ಉಳವಿ ಜಾತ್ರೆಗೆ ಹೋಗೋಣ. ಉಳಿವಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಚನ್ನಬಸವಣ್ಣ ಅಂತ. ಅಳಿವಿನಿಂದ ಉಳಿವಿಗೆ, ಯಾವಾಗ ಕಲ್ಯಾಣ ಅಳಿವು ಅಂತ ನಾವ್ ಅನ್ಕೊಳ್ತೀವೋ, ಆ ಅಳಿವು ಉಳುವಿಯಲ್ಲಿ ಅದು ಏನಾಯ್ತು ಅಂತಂದ್ರೆ ತನ್ನ ವಿಕಾಸವನ್ನ ಕಂಡ್ಕೊಳ್ತು ಅಂತ. ಹೇಗೆ ಕಲ್ಯಾಣ ಕ್ರಾಂತಿ ಅನ್ನೋದು ಅದೊಂದು ರುದ್ರ ಬೇಸಾಯ ಅಂತ ಹೇಳ್ತೀವಿ ನಾವು. ರುದ್ರ ಬೇಸಾಯ ಅಂತಂದ್ರೆ ನಾನು ನೆಲವನ್ನ ಹದಗೊಳಿಸಿ ಬೀಜ ಬಿತ್ತೇನೆ, ಬೆಳೆ ಬೆಳಿತೇನೆ, ಮತ್ತು ಅದು ಏನಾಗತ್ತೆ, ಫಲ ಕೊಡತ್ತೆ, ತೆನೆ ಆಗತ್ತೆ. ಆಮೇಲೆ ಯಾವಾತ ಬೀಜ ಬಿತ್ತಿ ಬೆಳೆಸಿದಾನೋ ಅವನೇ ಆ ತೆನೆಗಳನ್ನ ಕೊಯ್ದು ಬಿಡ್ತಾನೆ ಅಂತ. ತನ್ನ ಕೈಯಾರೆ ಕೊಯ್ಲು ಮಾಡ್ತಾನೆ. ಅವನು ಬಿತ್ತಿದಾನೆ, ಬೆಳೆಸಿದಾನೆ, ಅವನೇ ಕೊಯ್ಲು ಮಾಡ್ತಾನೆ. ಹಾಗೆ ಕಲ್ಯಾಣವನ್ನ ಕಟ್ಟಿದಂತಹ ಬಸವಣ್ಣ ತಾವೇ ಕೂಡಲ ಸಂಗಮಕ್ಕೆ ಹೊರಡುವ ಮೂಲಕ ಹೆಬ್ಬೆಳಸನ್ನ ಬೆಳೆದು ನಿಂತಹ ಶರಣ ಸಂಸ್ಕೃತಿಯ ಆ ಬೆಳಸನ್ನ ತಾವೇ ಕೈಯಾರೆ ಕೊಯ್ಲು ಮಾಡ್ಬಿಡ್ತಾರೆ ಅಂತ. ರುದ್ರ ಬೇಸಾಯ. ಯಾಕೆ ಕೊಯ್ಲು ಮಾಡ್ತಾನೆ ರೈತ ಅಂತಂದ್ರೆ ಅವನಿಗೆ ಮತ್ತೆ ಬೀಜ ತಕ್ಕೊಳ್ಬೇಕಾಗಿರುತ್ತೆ, ಆ ಬೀಜಗಳನ್ನ ಮತ್ತೆ ಎಲ್ಲ ಕಡೆಗೂ ಹಂಚಬೇಕಾಗಿರುತ್ತೆ, ಮತ್ತೆ ಹಸಿದವರಿಗೆ ಉಣಿಸ್ಬೇಕಾಗಿರುತ್ತೆ. ಇಷ್ಟೆಲ್ಲ ಉದ್ದೇಶ ಇರುತ್ತೆ ನೋಡಿ. ಹಾಗೆ ಈ ಶರಣ ಸಂಸ್ಕೃತಿಯ ಒಂದು ಸಂಕುಲ, ಶರಣ ಸಂಕುಲ ಅನ್ನೋದು ಬರೀ ನಮ್ಮ ಕರ್ನಾಟಕದ ಬೀದರ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಸೀಮಿತವಾಗಿ ಉಳಿಯದೆ ಅದು ದೇಶವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಹರಡಬೇಕಾಗಿತ್ತು. ಅದಕ್ಕೋಸ್ಕರ ಕಲ್ಯಾಣ ಕ್ರಾಂತಿ ಆಯ್ತು. ಅದೊಂದು ರೀತಿ ಹೆಬ್ಬೆಳಸನ್ನ, ಬೆಳೆದು ನಿಂತಹ ಬೆಳೆಯನ್ನ ಕೊಯ್ಲು ಮಾಡುವಂತಹ ಒಂದು ಬೇಸಾಯದ ಒಂದು ಗುಟ್ಟು ಅದರಲ್ಲಿ ಅಡಕವಾಗಿದೆ ಅನ್ನೋ ಅರ್ಥದಲ್ಲಿ ಕಲ್ಯಾಣ ಕ್ರಾಂತಿಯನ್ನ ನಾವು ತಗೊಳ್ಳೋದಾದ್ರೆ, ಶರಣರು ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಹಾಗಾಯ್ತು, ಹೀಗಾಯ್ತು, ಕೊನೆಗೆ ಉಳುವಿ ಬಂದು ಸೇರಿದ್ರು. ಇದೆಲ್ಲವೂ ಕೂಡ ಆ ಕೃಷಿ ಬೇಸಾಯ, ಬೀಜಗಳನ್ನ ಕೂಡಿಡುವ ಮತ್ತು ಬಿತ್ತುವ ಮತ್ತು ಹಸಿದವರಿಗೆ ಉಣಿಸುವ ಒಂದು ರೀತಿ. ಅದು ರುದ್ರ ಭಯಂಕರವಾಗಿ ಕಂಡರೂ ಕೂಡ ಅದು ಹಾಗೆ ಅಂತ ನಾವು ದೃಷ್ಟಿಯನ್ನ ತಂದ್ಕೊಳ್ಳೋದಾದ್ರೆ ಒಂದಿಷ್ಟು ಸಮಾಧಾನ, ಅಂದ್ರೆ ಆತ್ಮಕ್ಕೆ ಒಂದಿಷ್ಟು ಸಮಾಧಾನ ತಂದ್ಕೊಂಡು ನಾವು ಅದನ್ನ ಓದ್ಬಹುದೇನು. ಇಲ್ಲ ಅಂತಂದ್ರೆ ಒಂದ್ ರೀತಿ ನೋವು, ಅನುತಾಪ, ಅದರ ತಡ್ಕೊಳಕ್ಕಾಗಲ್ಲ. ಆ ವಿವರಣೆಯನ್ನೇ ತಡ್ಕೊಳಕ್ಕಾಗಲ್ಲ. ಶರಣರಿಗೆ ಹಾಗಾಯ್ತು, ಎಳೆ ಊಟ ಆಯ್ತು, ಕೊಲೆ ಆಯ್ತು, ಅವರನ್ನ ಬೆನ್ನಟ್ಟಿ ಬಂದು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಕೊನೆಗೆ ಒಬ್ರು ಬರೀತಾರೆ, ಚನ್ನಬಸವಣ್ಣ ವಿಷಮಶೀತ ಜ್ವರದಿಂದ ಉಳುವಿನಲ್ಲಿ ಅವರ ದೇಹ ಕೊನೆ ಆಯ್ತು, ಹಾಗೆ ಬರೀತಾರೆ. ನಂಗೆ ತುಂಬಾ ನೋವಾಗತ್ತೆ. ಇಂಥದ್ದೆಲ್ಲ ಹೀಗೆ ನಡ್ಕೊಳ್ಳೋದ್ಕಿಂತ ಒಂದಿಷ್ಟು ಪ್ರಜ್ಞಾ ಭಾಷೆಯಲ್ಲಿ ನಾವು ಇದನ್ನ ವಿವರಿಸಿಕೊಳ್ಳೋದಾದ್ರೆ, ಇಲ್ಲಿ ನಮ್ಮ ಶಿಶುನಾಳ ಶರೀಫರ ತತ್ವಪದ ಒಂದಿಷ್ಟು ಬೆಂದು ನೊಂದ ನನ್ನ ಮನಸ್ಸಿಗೆ ತುಂಬಾನೇ ಸಾಂತ್ವನ ಕೊಟ್ಟಂತಹ ಒಂದು ಪದ. ಅದರಿಂದ ನಾನು ಚನ್ನಬಸವಣ್ಣನವರ ಜೀವನದಲ್ಲಿ ಇವತ್ತು ಪ್ರವೇಶ ಪಡೆಯಕ್ಕೆ ನಾನು ಇಷ್ಟಪಡುತ್ತೇನೆ. ಉಳವಿ ಜಾತ್ರೆಗೆ ಹೋಗೋಣ, ಉಳವಿ ಜಾತ್ರೆಗೆ ಹೋಗೋಣ, ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ, ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ, ಉಳವಿ ಜಾತ್ರೆಗೆ ಹೋಗೋಣ. ಬ್ರಹ್ಮ ರಕ್ಕಸಿ ಎಂಬ ಘಟ್ಟ
ಘಟ್ಟವ ದಾಟಿ ಬ್ರಹ್ಮ ರಕ್ಕಸಿ ಎಂಬ ಘಟ್ಟವ ದಾಟಿ ಹಮ್ಮ ನಳಿದು ದಾರಿ ಸುಮ್ಮನೆ ಹಿಡಿದು ಹಮ್ಮ ನಳಿದು ದಾರಿ ಸುಮ್ಮನೆ ಹಿಡಿದು ಬ್ರಹ್ಮ ರಕ್ಕಸಿ ಎಂಬ ಘಟ್ಟವ ದಾಟಿ ಹಮ್ಮ ನಳಿದು ದಾರಿ ಸುಮ್ಮನೆ ಹಿಡಿದು ಒಮ್ಮನದಿಂದಲಿ ಶ್ರೀ ಚನ್ನ ಬಸವನ ರಮ್ಯದ ವನವನ ಗಮ್ಮನೆ ನೋಡುತ್ತ ಉಳವಿ ಜಾತ್ರೆಗೆ ಹೋಗೋಣ ಉಳವಿ ಜಾತ್ರೆಗೆ ಹೋಗೋಣ ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ ಉಳವಿ ಜಾತ್ರೆಗೆ ಹೋಗೋಣ ಅಲ್ಲಿಂದ ಮಹಾಮನೆ ಕೈಲಾಸಕ್ಕೆ ಹೋಗಿ ಅಲ್ಲಿಂದ ಮಹಾಮನೆ ಕೈಲಾಸಕ್ಕೆ ಹೋಗಿ ನಿಲ್ಲದೆ ಆಕಳ ಗವಿಯೋಳು ಸೇರಿ ನಿಲ್ಲದೆ ಆಕಳ ಗವಿಯೋಳು ಸೇರಿ ಅಲ್ಲಿಂದ ಮಹಾಮನೆ ಕೈಲಾಸಕ್ಕೆ ಹೋಗಿ ನಿಲ್ಲದೆ ಆಕಳ ಗವಿಯೋಳು ಸೇರಿ ಬಲ್ಲಿದ ಶಿಶುನಾಳ ಭೀಷಣ ದಯದಿಂದ ಎಲ್ಲ ಜಂಜಡವ ಬಿಟ್ಟು ಯಾರಿಗಂಜದೆ ನಾವು ಉಳವಿ ಜಾತ್ರೆಗೆ ಹೋಗೋಣ ಉಳವಿ ಜಾತ್ರೆಗೆ ಹೋಗೋಣ ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ ತಿಳಿದು ಬ್ರಹ್ಮದ ಬಯಲೊಳಗಾಡೋ ನಮ್ಮ ಉಳವಿ ಜಾತ್ರೆಗೆ ಹೋಗೋಣ ಬಲು ಸಂಸಾರವೆಂಬ ಹುಳುವನೆಲ್ಲವ ದಾಟಿ ಬಲು ಸಂಸಾರವೆಂಬ ಹಳುವನೆಲ್ಲವ ದಾಟಿ ಸುಳಿದಾಡಿ ಶರಣರ ಬಳಿ ಬಿಡಿದಾಡುತ್ತ ಸುಳಿದಾಡಿ ಶರಣರ ಬಳಿ ಬಿಡಿದಾಡುತ್ತ ಬಲು ಸಂಸಾರವೆಂಬ ಹಳುವನೆಲ್ಲವ ದಾಟಿ ಸುಳಿದಾಡಿ ಶರಣರ ಬಳಿ ಬಿಡಿದಾಡುತ್ತ ಉಳವಿ ಜಾತ್ರೆಗೆ ಹೋಗೋಣ ಉಳವಿ ಜಾತ್ರೆಗೆ ಹೋಗೋಣ. ಯಾರು ಕೈ ಎತ್ತಿದ್ದಾರೆ? ಏನಾದ್ರು ಮಾತಾಡ್ಬೇಕಾ ಸರ್? ಪೂಜ್ಯ ಸತ್ಯ ಮೇಧಾವಿ ತಾಯಿಯವರು ಭಾರತ ಮಾತಾ ಮಂದಿರದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಿಚಾರಗಳನ್ನ ಹೇಳಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನ ಇಂದು ತಯಾರು ಮಾಡಿದ್ದಾರೆ. ಜಂಗಮ ಅರಿಬೇಕು, ಜಂಗಮ ಅರಿಬೇಕಾಗಿದ್ರೆ ಲಿಂಗವನ್ನ ಅರಿಬೇಕು, ಜಂಗಮ ಲಿಂಗ ಇವೆರಡನ್ನು ಅರಿಬೇಕಾಗಿದ್ರೆ ಒಬ್ಬ ಗುರು ಬೇಕು ಅನ್ನುವ ಮಾತನ್ನ ಪ್ರಸ್ತಾವನೆ ಮಾಡ್ತಾ ನಮ್ಮ ದೇಶದಲ್ಲಿ 6 ಜನ ಭರತರು ಆಗಿ ಹೋಗಿದ್ದಾರೆ. ಭಾರತ ಅಂದ್ರೆ ಅದು ಪ್ರಕಾಶವುಳ್ಳಂಥದ್ದು, ಜ್ಞಾನವುಳ್ಳಂಥದ್ದು ಅನ್ನುವಂತ ಮಾತನ್ನ ಹೇಳ್ತಾ ಇಂದು ಜಗತ್ತಿನಲ್ಲಿ ಭಾರತ ವಿಶ್ವಗುರು ಆಗಲಿಕ್ಕೆ ಎಲ್ಲ ಪೂರಕವಾದಂತಹ ವಿಚಾರಗಳನ್ನ ಹೇಳ್ತಾ ಸಂತ ಶಿಶುನಾಳ ಸಿರಿಪರ ಉಳಿವಿ ಜಾತ್ರೆಗೆ ಹೋಗೋಣ. ಆ ಉಳಿವಿ ಈ ಭೌತಿಕವಾದಂತ ಲೌಕಿಕವಾಗಿರುವಂತಹ ಉಳಿವಿ ಅಲ್ಲ, ನಮ್ಮ ದೇಹವನ್ನೇ ಉಳಿವನ್ನಾಗಿ ಮಾಡಿಕೊಂಡು ಅಲ್ಲಿ ನಾವು ಜಾತ್ರೆ ಮಾಡಬೇಕಾಗಿದೆ. ಅದರೊಂದಿಗೆ ಚನ್ನಬಸವಣ್ಣನವರ ಒಂದು ವಚನವನ್ನು ಕೂಡ ಅವರು ಬ್ರಹ್ಮ ಸೂತ್ರವ ಬಲಿದು ಅನ್ನುವ ಈ ಗೀತೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂತ ಪೂಜ್ಯ ಮಾತಾಜಿಯವರು ಮತ್ತೆ ನಾಳಿನ ದಿವಸ ಈ ವಿಷಯ ಕುರಿತಾದಂತಹ ಹೆಚ್ಚಿನ ಚಿಂತನೆಯನ್ನ
ನೀಡುತ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ, ಈಗ ಹ್ಯಾಂಡ್ ಮಾಡಿದಂತ ಶ್ರೀ ವಿಜಯ್ ಕುಮಾರ್ ಅಮರ್ ಶೆಟ್ಟಿ ಅವರು ಇಡಕಲ್ದಿಂದ